करोतु कल्याण हरि हयौखाभिदः गुरुश्च मद्भगवाने वरदोऽस्तु निरन्तरम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यभुक्तसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्री गुरुभ्यो नमः। हरि ओम्। ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮ ಯುಧಿಷ್ಠಿರ ಸಂವಾದ ಮತ್ತು ಉಮಾಮಹೇಶ್ವರ ಸಂವಾದ, ಪರಮ ಪವಿತ್ರವಾದ ವಿಷ್ಣು ಸಹಸ್ರನಾಮ, ಈ ಮೂರನ್ನೂ ಕೂಡ ನಾವು ಪ್ರತಿ ಏಕಾದಶಿಯಂದು ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ವಿಶೇಷವಾಗಿ ಮುಂದೆ ಬರತಕ್ಕಂತಹ ಅಧಿಕ ಮಾಸ ಏನು ಬರುತ್ತಾ ಇದೆ, ಭಾನುವಾರದಿಂದ 17ನೇ ತಾರೀಕಿಂದ ಜೂನ್ 16ನೇ ತಾರೀಕು ತನಕ 1 ತಿಂಗಳ ಕಾಲ ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಅಂತ 1 ತಿಂಗಳು ಅಧಿಕವಾಗಿ ಬರ್ತಾ ಇದೆ. ಈ ಅಧಿಕ ಮಾಸದ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಈ ಅಧಿಕ ಮಾಸ ಅಂದರೆ ಏನು, ಯಾತಕ್ಕೋಸ್ಕರ ಅಧಿಕ ಮಾಸ ಬರುತ್ತೆ, ಎಷ್ಟು ತಿಂಗಳಿಗೆ ಒಮ್ಮೆ ಈ ಅಧಿಕ ಮಾಸ ಬರುತ್ತೆ, ಈ ಅಧಿಕ ಮಾಸ ಯಾವುದಕ್ಕೆ ಶ್ರೇಷ್ಠ, ಯಾವುದಕ್ಕೆ ಶ್ರೇಷ್ಠ ಅಲ್ಲ, ಈ ಅಧಿಕ ಮಾಸ ಅಧಿಕ ಅಂದ್ರೆ ಏನು, ಇದಕ್ಕೆ ಇನ್ನೇನು ಬೇರೆ ಹೆಸರುಗಳಿದೆ, ಈ ಅಧಿಕ ಮಾಸದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳೇನು, ಇದೆಲ್ಲವನ್ನ ನಾವು ತಿಳ್ಕೊಂಡಿದ್ದರೆ ಮುಂದೆ ಆ ಅಧಿಕ ಮಾಸ ಬಂದಾಗ, ಇನ್ನೊಂದು 4 ದಿವಸಕ್ಕೆ ಅಧಿಕ ಮಾಸ ಬರ್ತಾ ಇದೆ, ಆವಾಗ ನಾವು ಏನು ಮಾಡಬೇಕು ಅಂತ ನಮಗೆ ಮೊದಲೇ ವಿಷಯ ಗೊತ್ತಿದ್ರೆ ಆವಾಗ ಅದನ್ನು ಯಥಾಶಕ್ತಿ ಅನುಷ್ಠಾನ ಮಾಡುವುದು ಅಂತಕ್ಕಂತಹ ದೃಷ್ಟಿಯಿಂದ ಅಧಿಕ ಮಾಸ ಅನ್ನೋದು ಇದು ಕಾಲಕ್ಕೆ ಸಂಬಂಧಪಟ್ಟದ್ದು. ಮಾಸಗಳು 12, ಒಂದು ಸಂವತ್ಸರದಲ್ಲಿ 12 ಮಾಸಗಳಿರುತ್ತೆ. ಇದೆಲ್ಲ ಕಾಲಕ್ಕೆ ಸಂಬಂಧಪಟ್ಟದ್ದು. ಭಾಗವತ ತೃತೀಯ ಸ್ಕಂದದಲ್ಲಿ ಇದನ್ನೆಲ್ಲ ನಿರೂಪಣೆ ಮಾಡಿದೆ. ನಮಗೆಲ್ಲ ಗೊತ್ತು, ಒಂದು ವರ್ಷದಲ್ಲಿ 12 ಮಾಸಗಳಿರುತ್ತೆ. ದ್ವಾದಶ ಮಾಸ ಸಂವತ್ಸರ ಅಂತ ವೇದನೆ ಹೇಳುತ್ತೆ. ಅಂದರೆ ಒಂದು ವರ್ಷದಲ್ಲಿ 12, ಚೈತ್ರದಿಂದ ಹಿಡಿದು ಫಾಲ್ಗುಣದ ಪರ್ಯಂತ 12 ಮಾಸಗಳಿರುತ್ತೆ. ಈ ಸಂವತ್ಸರವನ್ನ ಲೆಕ್ಕ ಹಾಕುವುದಿದೆಯಲ್ಲ, ಇದು 5 ತರ ಇದೆ. ಒಂದು ವರ್ಷ ಲೆಕ್ಕ ಹಾಕೋದು ಹೆಂಗೆ ಅಂತ ಕೇಳಿದ್ರೆ, ಸೂರ್ಯನ ಚಲನೆಯಿಂದ ಲೆಕ್ಕ ಹಾಕುವುದು ಸೌರಮಾನ, ಚಂದ್ರನ ಚಲನೆಯಿಂದ ಲೆಕ್ಕ ಹಾಕುವುದು ಚಾಂದ್ರಮಾನ, ಬೃಹಸ್ಪತಿ ಗ್ರಹ ಅಂದ್ರೆ ಈ ಗುರು ಗ್ರಹ ಇದೆಲ್ಲ, ಇದರ ಚಲನೆಯಿಂದ ಲೆಕ್ಕ ಹಾಕುವುದು ಬಾರ್ಹಸ್ಪತ್ಯಮಾನ, ಯಜ್ಞದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಸವನಮಾನ ಅಂತ ಕರೀತಾರೆ. ಹೀಗೆ 4-5 ರೀತಿಯಾಗಿರ್ತಕ್ಕಂತಹ ಲೆಕ್ಕಗಳಿದೆ. ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸೌರಮಾನ ಮತ್ತು ಚಾಂದ್ರಮಾನ ಅಂತ
ಸೂರ್ಯನ ರಾಶಿ ಪ್ರವೇಶ ಅಂತ ಕರೀತಾರೆ. ಈಗ ಸೂರ್ಯ ಮೇಷ ರಾಶಿಯನ್ನು ಪ್ರವೇಶ ಮಾಡಿದ್ರೆ 1 ತಿಂಗಳು ಮೇಷ ಸಂಕ್ರಮಣ. ಸೂರ್ಯ ವೃಷಭ ರಾಶಿಯನ್ನ ಪ್ರವೇಶ ಮಾಡಿದ್ರೆ ವೃಷಭ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ, ಇದೆಲ್ಲ ನಾವು ನೋಡ್ತೀವಿ. ಹೀಗೆ 12 ರಾಶಿಗಳನ್ನ ಸೂರ್ಯ ಪ್ರವೇಶ ಮಾಡಿದಾಗ 1 ವರ್ಷ ಆಗುತ್ತೆ. 12 ಸಂಕ್ರಮಣಗಳು ಸೇರಿ 1 ವರ್ಷ. ಈ ರೀತಿ ಸೌರಮಾನದಲ್ಲಿ ಲೆಕ್ಕ ಹಾಕಿದ್ರೆ 365 ದಿವಸ ಇರುತ್ತೆ 1 ವರ್ಷಕ್ಕೆ. ಅಲ್ಲಿಗೆ 1 ವರ್ಷ ಅಂದ್ರೆ 12 ಸಂಕ್ರಮಣಗಳು. ಸಂಕ್ರಮಣ ಅಂದರೆ ಸೂರ್ಯ ಆ ರಾಶಿಯನ್ನು ಪ್ರವೇಶ ಮಾಡುವ ದಿವಸ, ಅದು 1 ತಿಂಗಳ ಕಾಲ ಇರುತ್ತೆ. ಇದನ್ನೇ ಮಕರ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ, ಧನು ಸಂಕ್ರಮಣ, ಧನುರ್ಮಾಸ ಅಂತೆಲ್ಲ ನಾವು ಆಚರಣೆ ಮಾಡೋದು. ಈ ರೀತಿ ಲೆಕ್ಕ ಹಾಕಿದಾಗ 1 ವರ್ಷದಲ್ಲಿ 365 ದಿವಸ ಇರುತ್ತೆ. ಇದನ್ನ ತಮಿಳುನಾಡಿನಲ್ಲಿ ಮತ್ತು ನಮ್ಮ ಉಡುಪಿ ಕಡೆ ಇವರೆಲ್ಲ ಸೌರಮಾನವನ್ನ ಅನುಸರಿಸ್ತಾರೆ. ಅವ್ರಿಗೆ 365 ದಿವಸ ಬರುತ್ತೆ. ಸೌರಮಾನದ ಪ್ರಕಾರ ಆಚರಣೆ ಮಾಡುವವರಿಗೆ 365 ದಿವಸ ಇರುತ್ತೆ 1 ವರ್ಷಕ್ಕೆ. ನಾವೆಲ್ಲ ಚಾಂದ್ರಮಾನದಿಂದ ನಾವು ಮಾಡೋದು, ಅಂದ್ರೆ ಚಂದ್ರನ ಚಲನೆಯಿಂದ, ಅರ್ಥಾತ್ ಪಾಡ್ಯದಿಂದ ಅಮಾವಾಸ್ಯೆ ಪರ್ಯಂತ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆ ಪರ್ಯಂತ ಚಂದ್ರನ ಚಲನೆಯನ್ನ ಇಟ್ಟುಕೊಂಡು ನಾವು ಮಾಡ್ತಕ್ಕಂಥದ್ದು. ನಾವೆಲ್ಲ ಚಾಂದ್ರಮಾನ, ಅದಕ್ಕೆ ಮೊನ್ನೆ ಚಾಂದ್ರಮಾನ ಯುಗಾದಿ ಅಂತ ಕರೀತಾರೆ. ನಮಗಾದ 15 ದಿವಸಕ್ಕೆ ಸೌರಮಾನ ಯುಗಾದಿ ಬರುತ್ತೆ. ಅವ್ರಿಗೆ ಜಾಸ್ತಿ ಇರುತ್ತೆ ದಿವಸ. ಈ ಚಾಂದ್ರಮಾನ ಮತ್ತು ಸೌರಮಾನಗಳಿಗೆ 11 ದಿವಸ ವ್ಯತ್ಯಾಸ ಇರುತ್ತೆ ನೋಡಿ. ಚಾಂದ್ರಮಾನದಲ್ಲಿ 1 ವರ್ಷಕ್ಕೆ 354 ದಿವಸ, ಸೌರಮಾನದಲ್ಲಿ 365 ದಿವಸ. ಸೌರಮಾನಕ್ಕೆ ಚಾಂದ್ರಮಾನಕ್ಕಿಂತ 1 ವರ್ಷಕ್ಕೆ 11 ದಿನ ಜಾಸ್ತಿ ಲೆಕ್ಕ ಅವ್ರಿಗೆ ಜಾಸ್ತಿ ಇರುತ್ತೆ, ನಮಗೆ ಕಡಿಮೆ ಇರುತ್ತೆ. 2ನೇ ವರ್ಷದಲ್ಲಿ ತಿರ್ಗಾ 11 ಕಡಿಮೆ ಆಗುತ್ತೆ, 22 ದಿವಸ ಆಯ್ತು. ಆಮೇಲೆ 8 ತಿಂಗಳಾದರೆ 8 ದಿವಸ ಕಡಿಮೆ ಆಗುತ್ತೆ, ತಿಂಗಳು 1 ದಿವಸದಂತೆ. ಹೀಗೆ 2.25 ವರ್ಷಕ್ಕೆ ಒಮ್ಮೆ, 30 ತಿಂಗಳಿಗೆ ಒಮ್ಮೆ ನಮಗೆ ಅವರಿಗೆ 30 ದಿವಸ ಹೆಚ್ಚು ಕಡಿಮೆ ಆಗುತ್ತೆ. 1 ತಿಂಗಳು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನಮಗೆ, ಚಾಂದ್ರಮಾನದವರಿಗೆ ಸೌರಮಾನದವರಿಗೆ. ಈ ವ್ಯತ್ಯಾಸವನ್ನು ತುಂಬಕ್ಕೋಸ್ಕರ ನಮಗೆ ಒಂದು ಎಕ್ಸ್ಟ್ರಾ ಮಾಸ ಬಂದ್ಬಿಡುತ್ತೆ 30 ದಿವಸದ್ದು. ಇದನ್ನ ನಾವು ಅಧಿಕ ಮಾಸ ಅಂತ ಕರಿತೀವಿ. ಅಂದ್ರೆ ಸರಿಯಾಗಿ 29.5 ತಿಂಗಳಿಗೆ, ಕೆಲವು ಸಲ 30 ತಿಂಗಳಿಗೆ ಬರುತ್ತೆ, ಕೆಲವು ಸಲ 31 ತಿಂಗಳಿಗೆ ಬರುತ್ತೆ, ಕೆಲವು ಸಲ 32 ತಿಂಗಳಿಗೆ ಬರುತ್ತೆ, ಕೆಲವು ಸಲ 33 ತಿಂಗಳಿಗೆ ಬರುತ್ತೆ, ಕೆಲವು ಸಲ 35 ತಿಂಗಳಿಗೂ ಬರುತ್ತೆ. ಒಟ್ಟಿನಲ್ಲಿ 5 ವರ್ಷದಲ್ಲಿ 2 ಅಧಿಕ ಮಾಸ ಬರುತ್ತೆ ಅಂತ ಮಹಾಭಾರತದಲ್ಲಿದೆ. 5 ವರ್ಷಕ್ಕೆ 2 ಅಧಿಕ ಮಾಸ ಬರುತ್ತೆ. 5 ವರ್ಷಕ್ಕೆ 2 ಅಧಿಕ ಮಾಸ ಬಂದಿರುತ್ತಂತೆ ನೋಡಿ. 5 ವರ್ಷ ಅಂದ್ರೆ 60 ದಿವಸ, 2 ಅಧಿಕ ಮಾಸ ಬಂದಿರುತ್ತೆ, 30, 2. ಈ ಮಾಸ ಇದೆಯಲ್ಲ, ಇದಕ್ಕೆ ಅಧಿಕ ಮಾಸ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದು 13ನೇ ಮಾಸ. ಇದು ಈ ತಿಂಗಳಲ್ಲಿ ಅಂದ್ರೆ ಈ ವರ್ಷದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ 12 ಸಂವತ್ಸರ ಅಲ್ಲದೇನೆ ಇನ್ನೊಂದು ಸಂವತ್ಸರ ಜಾಸ್ತಿ ಬಂದ್ಬಿಟ್ಟಿದೆ ನಮಗೆ. ಚಂದ್ರಮಾನದವರಿಗೆ ಮಾತ್ರ ಅಧಿಕ ಮಾಸ, ಸೌರಮಾನದವರಿಗೆ ಅಧಿಕ ಮಾಸ ಇಲ್ಲ. ನಮಗೆ 1 ಮಾಸ ಜ್ಯೇಷ್ಠ ಮಾಸ ಅಧಿಕ ಮಾಸ. ಅಧಿಕ ಅಂದ್ರೆ ಹೆಚ್ಚಿನ ಮಾಸ. ಏನು ಪ್ರಾಬ್ಲಮ್ ಏನು ಈ ಅಧಿಕ ಮಾಸದಲ್ಲಿ ಅಂದ್ರೆ, ಸಂಕ್ರಮಣ, ಸೂರ್ಯ ಸಂಕ್ರಮಣ 12ನೇ ಮಾಸಕ್ಕೆ ಇರೋದು. 12 ದ್ವಾದಶಾದಿತ್ಯರು 12. ಆದರೆ ಈ ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರೋದಿಲ್ಲ. ಅಂದ್ರೆ ಸೂರ್ಯ ಯಾವ ರಾಶಿಯನ್ನು ಪ್ರವೇಶ ಮಾಡೋದಿಲ್ಲ. ಸಂಕ್ರಮಣ ಇಲ್ಲದ ಮಾಸ ಇದು 13ನೇ ಮಾಸ. 12ನೇ ಮಾಸ ಇರೋದು, 12ನೇ ಸಂಕ್ರಮಣ ಇರೋದು. ಇದು ಎಕ್ಸ್ಟ್ರಾ ಬಂದ್ಬಿಟ್ಟಿರೋದ್ರಿಂದ
ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ರಹಿತ ಮಾಸ ಅಂತ ಕರೀತಾರೆ. ಅವರೇ ಬರೆದಿದ್ದಾರೆ, ಯಸ್ಯ ರವಿ ಸಂಕ್ರಾಂತಿ ವರ್ಜಿತಂ ಮಲಮಾಸಂ ಸವಿಜ್ಞೇಯಂ ಸರ್ವಕರ್ಮ ಬಹಿಷ್ಕೃತಂ. ಈ ಮಾಸಗಳೆಲ್ಲ ಶುದ್ಧ ಆಗೋದು ಸಂಕ್ರಮಣದಿಂದ. ಅಂದ್ರೆ ಸೂರ್ಯ ಸಂಕ್ರಮಣ ಆದಾಗ ಮಾತ್ರ ಆ ಮಾಸಕ್ಕೆ ಶುದ್ಧತೆ ಬರುತ್ತೆ. ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇಲ್ಲ, ಆದ್ದರಿಂದ ಈ ಮಾಸ ಇದೆಯಲ್ಲ, ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಮಲ ಅಂದ್ರೆ ಅಶುದ್ಧ ಮಾಸ. ಇದು ಯಾವ ಶುಭ ಕಾರ್ಯವನ್ನ ಮಾಡೋದಿಕ್ಕೆ ಬರೋದಿಲ್ಲ ಈ ಮಾಸದಲ್ಲಿ. ಉಪನಯನ, ವಿವಾಹ, ಗೃಹ ಪ್ರವೇಶ, ನಾಮಕರಣ, ಇದ್ಯಾವುದು ಚೌಲ, ಇದ್ಯಾವುದು ಶುಭ ಕಾರ್ಯವನ್ನ ಮಾಡಕ್ಕೆ ಬರೋದಿಲ್ಲ. ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಮಲ ಅಂದ್ರೆ ಅದು ನಿಷಿದ್ಧ ಅಲ್ವಾ, ಅದಕ್ಕೆ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಹೆಚ್ಚಿನ ಮಾಸ ಆದ್ದರಿಂದ ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಮಲಿಂಗುಚ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಯಾವ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇಲ್ಲವೋ, ಒಂದು ಹೆಚ್ಚಿನ ಮಾಸ ಬಂದಿರೋದ್ರಿಂದ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಇದಕ್ಕೆ ಯಾವ ಅಭಿಮಾನಿ ದೇವತೆನೇ ಇರಲಿಲ್ಲ. ಮಲಮಾಸ ಅಂದ್ರೆ ಒಂದು ಅಭಿಮಾನಿ ದೇವತೆ ಮಾತ್ರ ಇರ್ತಾರೆ. ನಿಯಾಮಕ ಭಗವದ್ ರೂಪ ಯಾವುದಕ್ಕೂ ಇಲ್ಲ ಇದಕ್ಕೆ. ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸ ಮಹಾತ್ಮೆ ಅಂತ ಬೃಹನ್ನಾರದೀಯ ಪುರಾಣದಲ್ಲಿ ಒಂದು ದೊಡ್ಡ ಮಾಸ ಮಹಾತ್ಮೆ ಇದೆ. ಪುರುಷೋತ್ತಮ ಮಾಸ ಮಹಾತ್ಮೆ ಅಂತ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ಬೃಹನ್ನಾರದೀಯ ಪುರಾಣ ಅಂತ ಅದರಲ್ಲಿದೆ. ಅದರಲ್ಲಿ ವಿಶೇಷ ಕಥೆಗಳೆಲ್ಲ ಇದೆ. ದೊಡ್ಡದು ಮಾಸ ಮಹಾತ್ಮೆ. ಅಲ್ಲಿ ಬರೀತಾರೆ ವೇದವ್ಯಾಸ ದೇವರು, ಬೇರೆ ಎಲ್ಲ ಮಾಸಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಇರ್ತಾರೆ. ಮಾಸಾಭಿಮಾನಿ ದೇವತೆ ಅಂತ ಕರೀತಾರೆ. ಅವರೆಲ್ಲ ಏನ್ ಮಾಡ್ಬಿಟ್ರಂತೆ ಅಂದ್ರೆ, ಈ ಮಲಮಾಸಾಭಿಮಾನಿ ದೇವತೆಯನ್ನ ಹಾಸ್ಯ ಮಾಡಿದ್ರಂತೆ. ಸ್ವಲ್ಪ ನಿನ್ನ ಹೆಸರು ಮಲಮಾಸ ಅಂತ, ನಿನ್ನ ಮಾಸದಲ್ಲಿ ಯಾರು ಶುಭ ಕಾರ್ಯವನ್ನು ಮಾಡೋದಿಲ್ಲ, ನೀನು ಸೂರ್ಯ ಸಂಕ್ರಮಣ ರಹಿತ, ಸಂಕ್ರಾಂತಿ ರಹಿತ ಮಾಸ, ನೀನು ಮಲಮಾಸ. ನಮ್ಮ ಮಾಸದಲ್ಲೆಲ್ಲ ನೋಡು ಎಷ್ಟೊಂದು ಮದುವೆ ಮುಂಜಿ ಎಲ್ಲ ಮಾಡ್ತಾರೆ, ನಿನ್ನ ಮಾಸದಲ್ಲಿ ಯಾರು ಮಾಡೋದೇ ಇಲ್ಲ, ನೀನು ಮಲಮಾಸ ಅಂತ ಬೇರೆ ಮಾಸಗಳ ಅಭಿಮಾನಿ ದೇವತೆಗಳು ಈ ಮಲಮಾಸಾಭಿಮಾನಿ ದೇವತೆಯನ್ನ ಸ್ವಲ್ಪ ಹಾಸ್ಯ ಮಾಡಿದ್ರಂತೆ. ಪಾಪ ಈ ಹೆಣ್ಣು ಮಗಳಿಗೆ ಬಹಳ ಬೇಜಾರಾಗೋಯ್ತು. ಇವಳು ಗೋಲೋಕವನ್ನು ತಗೊಂಡು ಸೀದಾ ಭಗವಂತನ ಹತ್ರ ಹೋದ್ರು. ಗೋಲೋಕ ಅಂತ ಒಂದಿದೆ, ಅಲ್ಲಿ ಹೋದ್ರು. ಬಿದ್ದು ಪಾದದ ಮೇಲೆ ಬಿದ್ದು ಅಳತಾ ಇದ್ದಾಳೆ. ಎಲ್ಲರೂ ಹೀಗೆ ನನ್ನನ್ನು ಹಾಸ್ಯ ಮಾಡ್ತಾರೆ, ಏನ್ ಮಾಡೋದು ಅಂತ. ಆಗ ಭಗವಂತ ಹೇಳಿದಂತೆ, ಯೋಚನೆ ಮಾಡಬೇಡ, ನೀನು ಮಲಮಾಸ ಅಂತ ಎಲ್ಲ ಶುಭ ಕಾಮ್ಯ ಕರ್ಮಗಳಿಂದ ವರ್ಜಿತಳಾಗಿದ್ದರೂ ಕೂಡ ಈ ಮಾಸವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ. ಇದು ನಾನು ತಗೋತೀನಿ ಈ ಮಾಸವನ್ನ, ನನ್ನ ಹೆಸರನ್ನೇ ಇಟ್ಟು ಬಿಡ್ತೀನಿ ಈ ಮಾಸಕ್ಕೆ. ಅದಕ್ಕೆ ಇದಕ್ಕೆ ಪುರುಷೋತ್ತಮ ಮಾಸ ಅಂತಾನೆ ಕರೀತಾರೆ. ಭಗವಂತನ ಹೆಸರದು ಪುರುಷೋತ್ತಮ ಅಂತ. ಭಗವಂತ ಹೇಳಿದಂತೆ ಯೋಚನೆ ಮಾಡಬೇಡ, ನಾನು ಈ ಮಾಸವನ್ನ ತಗೊಂಡ್ಬಿಡ್ತೀನಿ, ನನ್ನ ಹೆಸರಿಟ್ಬಿಡ್ತೀನಿ. ಇನ್ಮೇಲೆ ನಿನ್ನನ್ನ ಮಲಮಾಸ ಅಂತ ಕರಿಬಾರ್ದು, ನಿನ್ನನ್ನ ಪುರುಷೋತ್ತಮ ಮಾಸ ಅಂತ ಕರಿಬೇಕು. ನನ್ನ ಹೆಸರನ್ನೇ ನೀನಿಟ್ಟು ಬಿಡ್ತೀನಿ. ಅಷ್ಟೇ ಅಲ್ಲ, ಅಧಿಕ ಮಾಸ ಅಂದ್ರೆ ಬರೀ ಒಂದು ಹೆಚ್ಚಿನ ಮಾಸ ಅಂತ ತಾನೇ ನೀನು ತಿಳ್ಕೊಂಡಿರೋದು. ಬೇಡ, ಆ ಅರ್ಥ ಬೇಡ. ಹೆಚ್ಚಿನ ಫಲವನ್ನ ತಂದು ಕೊಡುವ ಮಾಸ ಮಾಡಿಬಿಡ್ತೀನಿ ನಿಮಗೆ. ಅಧಿಕಸ್ಯ ಅಧಿಕಂ ಫಲಂ. ಒಂದು ಎಕ್ಸ್ಟ್ರಾ ಮಾಸ ಅನ್ನೋ ಅರ್ಥದಲ್ಲಿ ಅಧಿಕ ಮಾಸ ಅಂತಿದೆ. ಈ ಅರ್ಥ ಬೇಡ ನಿಮಗೆ. ಅಧಿಕ ಫಲವನ್ನ ತಂದು ಕೊಡುವ ಮಾಸ ಅಧಿಕ ಮಾಸ. ಬೇರೆ ಎಲ್ಲ ಮಾಸಕ್ಕಿಂತ ಅದೇ ಕಾರ್ಯಕ್ಕೆ ನಾವು ಮಾಡುವ ಸ್ನಾನ, ನಾವು ಮಾಡುವ ಸಂಧ್ಯಾವಂದನೆ, ನಾವು ಮಾಡುವ ದೇವರ ಪೂಜೆ, ನಾವು ಮಾಡುವ ದಾನ, ಪಾಠ, ಪ್ರವಚನ, ಪಾರಾಯಣ, ಇದೆಲ್ಲದಕ್ಕೂ ಹೆಚ್ಚಿನ ಫಲವನ್ನ ಕೊಡ್ತಾರಂತ ಭಗವಂತ ಈ ಮಾಸದಲ್ಲಿ, ಒಂದು ತಿಂಗಳ ಕಾಲ. ಅದಕ್ಕೆ ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಭಗವಂತ ತನ್ನ ಹೆಸರನ್ನೇ ಕೊಟ್ಟಿದ್ದರಿಂದ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಇಷ್ಟು ಅಧಿಕ ಮಾಸದ ಕತೆ. ಶುಭ ಕಾರ್ಯಗಳಿಗೆ ಬೇಡ, ಮದುವೆ ಮುಂಜೆ ಬೇಡ, ಆದರೆ ಭಗವಂತನ ಪ್ರೀತಿಕರವಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡಬೇಕು ನೋಡಿ.
ಈ ಮಾಸದಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಏತನ್ಮಾಸನಿಯಾಮಕನಾಗಿರ್ತಕ್ಕಂತಹ ಪುರುಷೋತ್ತಮ ಮೂರ್ತಿ ಪ್ರೇರಣೆಯ ಪ್ರೀತ್ಯರ್ಥವಂತ ಹೇಳಿ ಎಲ್ಲರೂ ಈ ಅಧಿಕ ಮಾಸ ವ್ರತವನ್ನ ಮಾಡಬೇಕು. ದೂರ್ವಾಸ ಋಷಿಗಳು ಈ ಅಧಿಕ ಮಾಸವನ್ನ ಮಾಡಿದ್ದರಿಂದಲೇ, ಅಧಿಕ ಮಾಸ ಅಂದ್ರೆ ಯಾವ ಮಾಸ ಬರುತ್ತಲ್ಲ ಅದು 60 ದಿವಸ ಇರುತ್ತೆ. ಈಗ ನೋಡಿ, ಜ್ಯೇಷ್ಠ ಮಾಸ ಇದೆಯಲ್ಲ, ಅಧಿಕ ಜ್ಯೇಷ್ಠ 30, ನಿಜ ಜ್ಯೇಷ್ಠ 30, ಹೀಗೆ ಜ್ಯೇಷ್ಠ ಮಾಸ ಈ ತಿಂಗಳಲ್ಲಿ 60 ದಿವಸ ಇರುತ್ತೆ. 30 ಅಧಿಕ ಮಾಸ ಅಂತ, ಅಧಿಕ ಜ್ಯೇಷ್ಠ ಅಂತ ಕರೀತಾರೆ, ಇನ್ನು 30 ನಿಜ ಜ್ಯೇಷ್ಠ ಅಂತ ಕರೀತಾರೆ. ಯಾವ ಮಾಸದಲ್ಲಿ ಅಧಿಕ ಮಾಸ ಬರುತ್ತೋ ಅದರ ಮುಂದಿನ ಮಾಸವೂ ಸೇರಿದಂತೆ ಆ ಮಾಸ 60 ದಿವಸ ಇರುತ್ತೆ ಒಟ್ಟು. ಈ ಮಾಸದಲ್ಲಿ ಏನು ಮಾಡಬೇಕು, ನಾವು ಏನು ಮಾಡಬಾರದು ಅಂತ ಕೇಳಿದ್ರೆ, ಯಾವ ಶುಭ ಕಾರ್ಯಕ್ಕೆ ಪ್ರಾಧಾನ್ಯತೆ ಇಲ್ಲ ಈ ಮಾಸದಲ್ಲಿ, ಯಾವುದೂ ಮಾಡಬಾರದು. ಸೂರ್ಯ ಸಂಕ್ರಾಂತಿ ರಹಿತ ಆದ್ದರಿಂದ ನಮಗೆ ಸೂರ್ಯನ ಬಿಸಿಲು, ಸೂರ್ಯನ ಸ್ಪರ್ಶ ಆದ ಮಾಸನೇ ಶುದ್ಧ ಮಾಸ. ಈ ಮಾಸಕ್ಕೆ ಸೂರ್ಯನ ಸಂಕ್ರಮಣ ಇಲ್ಲ, ಆದ್ದರಿಂದ ಸೂರ್ಯ ಮಂಡಲನೇ ನಮಗೆ ಬಿಸಿಲು ಕೊಡುತ್ತಂತೆ. ಒಂದು ತಿಂಗಳ ಕಾಲ ಸೂರ್ಯ, ಯಾವ ಸೂರ್ಯ ಇರಲಿಲ್ಲ, ದ್ವಾದಶಾದಿತ್ಯರಲ್ಲಿ ಯಾವ ಸೂರ್ಯನೂ ಇಲ್ಲದೆ ಇರೋದ್ರಿಂದ ಸೂರ್ಯ ಮಂಡಲನೇ ನಮಗೆ ಬಿಸಿಲು ತಾಪವನ್ನು ಕೊಡುತ್ತಂತೆ ಈ ಒಂದು ತಿಂಗಳು. ಆದರೆ ಯಾವ ಸೂರ್ಯನ ಸ್ಪರ್ಶ ಇಲ್ಲದೆ ಇರೋದ್ರಿಂದ ಇದಕ್ಕೆ ಶುಭ ಕಾರ್ಯಗಳಿಗೆಲ್ಲ ವರ್ಜಿತ ಅಂತ ಹೇಳಿ ಉಪನಯನ, ನಾನಾಗಲೇ ಹೇಳಿದಂಗೆ ಉಪನಯನ, ವಿವಾಹ, ಗೃಹ ಪ್ರವೇಶ, ನೂತನ ಹೊಸ ಕಾರ್ಯಗಳ ಪ್ರಾರಂಭ ಮಾಡೋದು, ಇದು ಯಾವುದೂ ಮಾಡಬಾರದು. ಏನು ಮಾಡಬೇಕಾಗಾದ್ರೆ ಅಂತ ಕೇಳಿದ್ರೆ, ಮೊದಲು ಅಧಿಕ ಮಾಸದಲ್ಲಿ ಮಾಡತಕ್ಕಂಥದ್ದು ಉಪವಾಸ ವ್ರತಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಉಪವಾಸ ಶ್ರೇಷ್ಠ. ಯಾವುದೇ ಮಾಸದಲ್ಲಿ ಉಪವಾಸವನ್ನ ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿ, ಏಕಾದಶಿಯೂ ಸೇರಿದಂತೆ. ಹಾಗಾಗಿ ಅಧಿಕ ಮಾಸದಲ್ಲಿ ಉಪವಾಸ ಮಾಡತಕ್ಕಂಥದ್ದು ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಒಂದು ದಿವಸ ಉಪವಾಸ ಮಾಡಿದರೂ ಕೂಡ ಹೆಚ್ಚಿನ ಪುಣ್ಯವನ್ನ ತಂದುಕೊಡುತ್ತೆ, ಎಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಭಗವಂತನೇ ಹೇಳಿದ್ದಾನೆ, ಈ ಮಾಸದಲ್ಲಿ ಮಾಡುವ ಎಲ್ಲ ನನ್ನನ್ನ ಕುರಿತು ಎಲ್ಲ ಕಾರ್ಯಗಳಿಗೆ ಹೆಚ್ಚಿನ ಫಲವನ್ನ ನಾನು ಕೊಡ್ತೀನಿ ಅಂತ. ಪರಮಾತ್ಮನೇ ಫಲ ಕೊಡೋದು, ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಫಲ ಕೊಡೋನು ಭಗವಂತ. ಓಂ ಫಲಮತ ಉಪಪತ್ತೇ ಓಂ ಅಂತ ಒಂದು ಸೂತ್ರನೇ ಇದೆ. ನಾವು ಮಾಡೋ ಕರ್ಮ ಅಲ್ಲ ನಮಗೆ ಫಲ ಕೊಡೋದು, ಆ ಕರ್ಮದಿಂದ ಪ್ರೀತನಾದ ಭಗವಂತ ನಮಗೆ ಫಲ ಕೊಡೋದು. ಕರ್ಮ ಜಡ ಪದಾರ್ಥ. ಈಗ ಏಕಾದಶಿ ಉಪವಾಸ ಮಾಡಿದ್ವಿ, ಪುಣ್ಯ ಬರುತ್ತಲ್ಲ, ಏಕಾದಶಿ ಅಲ್ಲ ನಮಗೆ ಪುಣ್ಯ ಕೊಡೋದು, ಏಕಾದಶಿ ವ್ರತದಿಂದ ಪ್ರೀತನಾದ ಭಗವಂತ ನಮಗೆ ಪುಣ್ಯ ಕೊಡೋದು. ಪುಣ್ಯ ಪಾಪಗಳು ಯಾವತ್ತೂ ಕೊಡೋದು ಚೇತನನ ಕೆಲಸ. ಹಾಗಾಗಿ ಜಡವಾದ ಏಕಾದಶಿ, ಜಡವಾದ ಕರ್ಮಗಳು ನಮಗೆ ಫಲವನ್ನು ಕೊಡೋದಿಲ್ಲ ಅಂತ ಅಸೂತ್ರ ಹೇಳುತ್ತೆ. ಹಾಗಾಗಿ ಪುರುಷೋತ್ತಮ ನಾಮ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನಾನು ಫಲವನ್ನ ಕೊಡ್ತೀನಿ, ಯೋಚನೆ ಮಾಡಬೇಡ್ರಿ. ದೂರ್ವಾಸ ಋಷಿಗಳು ಏಕಾದಶಿ ವ್ರತ, ನಿಮಗೆ ಭಾಗವತ ನವಮ ಸ್ಕಂದದಲ್ಲಿ ಅಂಬರೀಷನ ಕಥೆ ಇದೆ. ನಮಗೆ ಗೊತ್ತು, ಅಂಬರೀಷನನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ದೂರ್ವಾಸರು ಬಂದಿರತಕ್ಕಂಥದ್ದು. ಏಕಾದಶಿ ಆದ್ಮೇಲೆ ಪಾರಣೆಗೆ ಎಬ್ಸಿರ್ತಕ್ಕಂಥದ್ದು. ಅವರು ಯಮುನಾ ನದಿಗೆ ಸ್ನಾನಕ್ಕೆ ಹೋಗಿ ಅಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಿದ್ದು. ಪಾರಣೆಗೆ ಹೊತ್ತಾಬಿಡುತ್ತೆ ಅಂತ ಇವ ನೀರು ಕುಡಿದ್ಬಿಟ್ಟಿದ್ದು. ಆಮೇಲೆ ಅವರು ಬಂದು ಕೋಪ ಮಾಡಿಕೊಂಡು ಕೃತ್ಯವನ್ನು ಸೃಷ್ಟಿ ಮಾಡಿ, ಆಗ ಭಗವಂತ ಚಕ್ರಕ್ಕೆ ಆಜ್ಞೆ ಮಾಡಿ ಆ ಚಕ್ರ ಕೃತ್ಯವನ್ನು ಸುಟ್ಟು ದೂರ್ವಾಸರನ್ನು ಅಟ್ಟಿಸ್ಕೊಂಡು ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ, ರುದ್ರಲೋಕಕ್ಕೆ ಹೋಗಿ, ಕಡೆಗೆ ವೈಕುಂಠಕ್ಕೆ ಹೋಗಿ, ಕಡೆಗೆ ಅಂಬರೀಷನ ಹತ್ರನೇ ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊತಾರೆ ಅಂತ ನವಮಸ್ಕಂದದಲ್ಲಿದೆ. ಯದ್ಯಪಿ ಅಂಬರೀಷ ತುಂಬಾ ಚಿಕ್ಕವನು ರುದ್ರದೇವರಿಗೆ ಹೋಲಿಸಿದ್ರೆ, ಆದರೆ ಏಕಾದಶಿ ಮಹಿಮೆಯನ್ನು ತಿಳಿಸೋಕ್ಕೋಸ್ಕರ ಈ ನಾಟಕವನ್ನು ಭಗವಂತ ಮಾಡಿಸಿದ್ದಾನೆ. ಯಾಕೆ ಚಕ್ರ, ಸುದರ್ಶನ ಚಕ್ರ ಹೆದರಿಸದೆ ಹೊರತು ದೂರ್ವಾಸರನ್ನು ಸುಡ್ಲಿಲ್ಲ? ನೋಡಿ, ಹೆದರ್ಸ್ಕೊಂಡು ಅಟ್ಟಿಸ್ಕೊಂಡು ಹೋಯ್ತು. ಅದು ಕೈಲಾಸಕ್ಕೆ ಹೋಗೋದು, ಸತ್ಯಲೋಕಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಅದ್ರ ಹಿಂದೆ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು ಕೃಷ್ಣನ ಚಕ್ರ. ಆದರೆ ದೂರ್ವಾಸರನ್ನು ಸುಡ್ಲಿಲ್ಲ. ಯಾಕೆ ಸುಡ್ಲಿಲ್ಲ ಅಂದ್ರೆ, ಒಂದು ಕಾರಣ, ಅವರು ಪುರುಷೋತ್ತಮ ಮಾಸವನ್ನ ಆಚರಣೆ ಮಾಡಿದ್ರು. ಅಧಿಕ ಮಾಸವನ್ನ ಆಚರಣೆ ಮಾಡಿದ್ದರಿಂದಲೇ ಉತ್ಕೃಷ್ಟವಾಗಿರತಕ್ಕಂತಹ ರೀತಿಯಲ್ಲಿ ಅವರ ಚಕ್ರ ಅವರನ್ನು ಸುಡ್ಲಿಲ್ಲ ಅಂತ
ಪುರಾಣ ವಾಕ್ಯ ಹೇಳುತ್ತಾ ಇದೆ. ಹಾಗಾಗಿ ಈ ಪುರುಷೋತ್ತಮ ಮಾಸದಲ್ಲಿ ಮಾಡತಕ್ಕಂತಹ ಕಾರ್ಯಗಳಿಗೆ ಅಪಾರವಾಗಿರತಕ್ಕಂತಹ ಫಲ ಇದೆ. ಯಾವ್ಯಾವ ಉಪವಾಸ ಮಾಡಬಹುದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಭಸ್ಮೀಕೃತ್ಯ ದ್ವಿಜೋತ್ತಮ ಅಸಾಧಾನಂತ ಪಾಪಾನಿ ಅಸಂಖ್ಯಾನಂತ ಪಾಪಾನಿ ಭಸ್ಮೀಕೃತ್ಯ ದ್ವಿಜೋತ್ತಮ ಕರೋತ್ಯಸ್ಮಿನ್ ತಪೋನಿದೆ ಏಕವಾರಂ ಉಪವಾಸಂಯ ಕರೋತಿ ಅಸ್ಮಿನ್. ಒಂದು ದಿವಸ ಉಪವಾಸ ಮಾಡಿದ್ರು ಕೂಡ ಮಹಾಪುಣ್ಯ ಬರುತ್ತಂತೆ ಪುರುಷೋತ್ತಮ ಮಾಸದಲ್ಲಿ. ಏನೇನು ಅಂತ ಕೇಳಿದ್ರೆ ಇದರಲ್ಲಿ ಧಾರಣ ಕಾರಣ ಅಂತ ಒಂದು ದೊಡ್ಡ ಉಪವಾಸ. ಈ ತಿಂಗಳು ಮಾತ್ರ ವಿಷ್ಣು ಪಂಚಕ ಮಾಡ್ತಕ್ಕಂಥವ್ರು ಇದ್ದಾರೆ. ಒಂದೇ ತಿಂಗಳು ಮಾಡತಕ್ಕಂಥ ವಿಷ್ಣು ಪಂಚಕ ಅದು 5 ಉಪವಾಸವನ್ನು ಮಾಡ್ತಕ್ಕಂಥದ್ದು. ಅಥವಾ ಧಾರಣ ಕಾರಣ ಅಂದ್ರೆ ಒಂದು ದಿವಸ ಉಪವಾಸ, ಒಂದು ದಿವಸ ಪಾರಣ. ಮೊದಲನೇ ದಿವಸ ಉಪವಾಸ, ಎರಡನೇ ದಿವಸ ಪಾರಣ. ಹಂಗೆ 15 ಉಪವಾಸ, 15 ಪಾರಣ. ಅದಕ್ಕೆ ತಕ್ಕಂತೆ ಬ್ರಾಹ್ಮಣರ ಭೋಜನ, ಭಗವಂತನ ವಿಶೇಷ ಪ್ರೀತಿಯಾಗುತ್ತದೆ ಧಾರಣ ಪಾರಣ ಮಾಡಿದ್ರೆ. ಇನ್ನೊಂದು ಏಕಭುಕ್ತ, ಒಪ್ಪತ್ತೆ ಊಟ ಮಾಡ್ತಕ್ಕಂಥದ್ದು. ಇದಕ್ಕೆ ಏಕಭುಕ್ತ ಅಂತ ಕರೀತಾರೆ. ಒಪ್ಪತ್ತು ಊಟ ಮಾಡಿಬಿಟ್ರೆ ಆಗೋದು, ಇನ್ನೇನು ತಗೋಬಾರ್ದು. ಸ್ಪಳರ ಮಾಡ್ಬೋದ ಸಾಯಂಕಾಲ ಅಂತ ಕೇಳಬಾರ್ದು. ಏಕಭುಕ್ತ ಅಂದ್ರೆ ಒಪ್ಪತ್ತು ಊಟ ಮಾಡಿಬಿಡೋದು ಅಷ್ಟೇ, ಇನ್ನು ನಾಳೆನೇ ತಿರ್ಗ. ಇದಕ್ಕೆ ಏಕಭುಕ್ತ ಅಂತ ಕರೀತಾರೆ. ಇದೊಂದು ಉಪವಾಸ. ನಕ್ತ ಭೋಜನ ಅಂದ್ರೆ ಬರೀ ಸಾಯಂಕಾಲ ಮಾತ್ರ, ರಾತ್ರಿ ಮಾತ್ರ ಊಟ ಮಾಡೋದು, ಬೆಳಗ್ಗೆ ಊಟ ಮಾಡಬಾರ್ದು. ರಾತ್ರಿ ಊಟ ಮಾಡೋದು, ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಊಟ ಮಾಡೋದಿದೆಯಲ್ಲ, ಇದು ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡಬೇಕು. ಇದಕ್ಕೆ ನಕ್ತ ಭೋಜನ ಅಂತ ಕರೀತಾರೆ. ಇದು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಯಾಚಿತ ವ್ರತ ಅಂತ ಒಂದು, ಅಂದ್ರೆ ಒಂದು ತಿಂಗಳ ಕಾಲ ಯಾರನ್ನೂ ದೇಹಿ ಅಂತ ಬೇಡದೇನೆ ಭಗವಂತ ಏನು ಕೊಟ್ಟಿದ್ದಾನೆ ಎದುರಿಚ್ಛಾಲಾಗ ಪುಸ್ತಕದಿಂದ ಅವತ್ತವತ್ತು ಏನೇನು ಕೊಡ್ತಾನೆ ಭಗವಂತ, ಏನೇನು ಪದಾರ್ಥ ಕೊಡ್ತಾನೋ ಆಯಾ ಪದಾರ್ಥದಲ್ಲಿ ಅಡಿಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದಕ್ಕೆ ಅಯಾಚಿತ ವ್ರತ ಅಂತ ಕರೀತಾರೆ. ಹೀಗೆ ಏಕಭುಕ್ತ, ನಕ್ತ ಭೋಜನ, ಧಾರಣ ಪಾರಣ ಅಥವಾ ವಿಷ್ಣು ಪಂಚಕ, ಮಾಸ ವಿಷ್ಣು ಪಂಚಕ, ಅಥವಾ ಒಂದೇ ಒಂದು ಉಪವಾಸ ಮಾಸೋಪವಾಸ, ಏಕಾದಶಿ 2 ಬಿಟ್ಟು ಇನ್ನೂ ಒಂದು ದಿವಸ ಆರಿಸ್ಕೊಂಡು ಮಾಸೋಪವಾಸ ಅಂತಲೂ ಮಾಡಬಹುದು. ಹೀಗೆ ಉಪವಾಸಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿರತಕ್ಕಂಥದ್ದು ಅಧಿಕ ಮಾಸದಲ್ಲಿ. ಅದನ್ನು ಬಿಟ್ಟರೆ ಮಾಸ ಸ್ನಾನ ಅಂತ. ಉಪವಾಸ ಎಲ್ಲರಿಗೂ ಮಾಡೋಕ್ಕಾಗದೇ ಇರ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು, ಸ್ನಾನ ಮಾಡೋದು ಪ್ರಯತ್ನ ಪಟ್ಟು ಮಾಡ್ಬೇಕಂತೇನು. ಈ ಒಂದು ಮಾಸದಲ್ಲಿ ಬೆಳಗ್ಗೆ ಅರುಣೋದಯ ಕಾಲ ಅಂದರೆ 4:30 ಇಂದ 6 ಗಂಟೆ ತನಕ ಅರುಣೋದಯ ಕಾಲ ಅಂತಾರೆ. ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ ಅರುಣೋದಯ ಕಾಲ ಅಂತ ಕರೀತಾರೆ. 6 ಗಂಟೆಗೆ ಸೂರ್ಯೋದಯ ಆದರೆ 4:30 ಇಂದ 6 ಗಂಟೆ ತನಕ ಅರುಣೋದಯ ಕಾಲ ಅಂತ ಕರೀತಾರೆ. ಅರುಣೋದಯ ಕಾಲದಲ್ಲಿ ಯಾರು ಸ್ನಾನ ಮಾಡುತ್ತಾರೆ, ಮಾಸ ಪೂರ್ತಿ 1 ತಿಂಗಳು ಇವರಿಗೆ ಭಗವಂತ ವಿಶೇಷ ಅನುಗ್ರಹವನ್ನ ಮಾಡ್ತಾನೆ. ಸಕಲ ಪಾಪಗಳು ಪರಿಹಾರ ಆಗುತ್ತೆ. ಗಂಗಾದಿ ನದಿಗಳಲ್ಲಾಗಲಿ ಅಥವಾ ನರಸಿಂಹ ತೀರ್ಥ, ಮಧ್ವ ಸರೋವರ ಮೊದಲಾದ ತೀರ್ಥಗಳಲ್ಲಾಗಲಿ, ಸರೋವರಗಳಲ್ಲಾಗಲಿ, ಅಥವಾ ಕಡೆ ಪಕ್ಷ ಮನೆಯಲ್ಲೇ ಆಗಲಿ, 1 ವಾಸ ಅಂದರೆ 1 ತಿಂಗಳು ಪೂರ್ತಿ ಬೆಳಗ್ಗೆ ಹೊತ್ತು ಸ್ನಾನ ಮಾಡಬೇಕು. ಇದರಿಂದ ಮಾಸನೀಯಾಮಕನಾಗಿರ್ತಕ್ಕಂತಹ ಪರಮಾತ್ಮ ಪ್ರೀತನಾಗುತ್ತಾನೆ. ಈಗಾಗಲೇ ಹೇಳಿದೆ, ಉಪವಾಸ ಯಾವುದಾದರೂ ಒಂದು ಉಪವಾಸವನ್ನು ಆರಿಸಿಕೊಂಡು ಉಪವಾಸವನ್ನು ಮಾಡಬಹುದು. ಅದರಿಂದಲೂ ಕೂಡ ಭಗವಂತ ಪ್ರೀತನಾಗ್ತಾನೆ. ಆಮೇಲೆ ದೀಪದಾನ, ಭಗವಂತನ ಪ್ರೀತಿಗೋಸ್ಕರವಾಗಿ ಅಖಂಡ ದೀಪವನ್ನ ಪ್ರಜ್ವಲ ಮಾಡಬೇಕು. 1 ತಿಂಗಳು ಪೂರ್ತಿ ಹಗಲು ರಾತ್ರಿ ಉರಿತಿರೋ ಹಂಗೆ ಅಖಂಡ ದೀಪ ಪ್ರಜ್ವಲನ ಅಂತ ಕರೀತಾರೆ. ಇದರಿಂದಲೂ ಕೂಡ ಭಗವಂತ ದಾರಿದ್ರ್ಯವನ್ನು ನಿವಾರಣೆ ಮಾಡ್ತಾನೆ ಅಂತ ಪುರಾಣ ವಾಕ್ಯ ಹೇಳ್ತಾ ಇದೆ. ದೀಪದಾನ ಮಾಡೋದ್ರಿಂದ ಅಥವಾ ದೀಪ ಪ್ರಜ್ವಲನ ಮಾಡೋದ್ರಿಂದ, 1 ತಿಂಗಳು ಅಖಂಡ ಭಗವಂತನ ಮುಂದೆ ದೀಪವನ್ನ ಪ್ರಜ್ವಲನ ಮಾಡೋದ್ರಿಂದ ದಾರಿದ್ರ್ಯ ನಾಶನ, ಒಳ್ಳೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆದ ಮೇಲೆ ಅಪೂಪದಾನ, ಅದು ತುಂಬಾ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಪೂಪ ಅಂತ ಕರೀತಾರೆ ಅಥವಾ ಅತಿರಸ ಅಂತ ಕರೀತಾರೆ. ಈ 1 ತಿಂಗಳ ಪೂರ್ತಿ ಪ್ರತಿದಿನವೂ ಕೂಡ 33 ಅಪೂಪದಾನವನ್ನ ಕೊಡಬೇಕು. ಇದು 33 ತಿಂಗಳಿಗೆ ಬರುತ್ತೆ ಅಂತ 33 ಅಲ್ಲ ಮಾಡಿರೋದು.
ಈಗಾಗಲೇ ಹೇಳಿದಂಗೆ 29 ತಿಂಗಳಿಂದ ಹಿಡಿದು 35 ತಿಂಗಳಿಗೆ ಒಮ್ಮೆ ಅಧಿಕ ಮಾಸ ಬರುತ್ತೆ. ಆದರೆ ಸಾಮಾನ್ಯವಾಗಿ 33 ಅಂತ ಇಟ್ಕೊಂಡು ಆವರೇಜ್ 33 ತಿಂಗಳಿಗೆ ಬರೋದ್ರಿಂದ 33 ಅಂತ ಅಧಿಕ ಮಾಸದಲ್ಲಿ 33 ತ್ರಯತ್ರಿಂಶದ ಅಪೂಪದಾನ ಅಂತಾನೆ ಕರೀತಾರೆ. ಈ ಅಪೂಪದಾನವನ್ನ ಶುದ್ಧವಾಗಿ ಮಾಡೋ ರೀತಿಯಲ್ಲಿ ಮಾಡಿ ತುಪ್ಪ ಸಹಿತವಾಗಿ, ತುಪ್ಪದಲ್ಲೇ ಮಾಡಿಬಿಟ್ರೆ ಇನ್ನೂ ವಿಶೇಷ, ಅಥವಾ ತುಪ್ಪ ಸಹಿತವಾಗಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಬರೀತಾರೆ, ಅಧಿಮಾಸೇತು ಸಂಪ್ರಾಪ್ತೆ ಗುಡ ಸರ್ಪಿಯುತಾನಿ ಚ ತ್ರಯತ್ರಿಂಶದ ಅಪೂಪಾನಿ ದಾತವ್ಯಾನಿ ದಿನೇ ದಿನೇ ಅಂತ ಪುರಾಣ ವಾಕ್ಯ. ಗುಡ ಅಂದ್ರೆ ಬೆಲ್ಲ, ಸರ್ಪಿ ಅಂದ್ರೆ ತುಪ್ಪ, ಅಪೂಪ ಅಂದ್ರೆ ಅಕ್ಕಿಯನ್ನ ಕುಟ್ಟಿ, ಬೆಲ್ಲದ ಜೊತೆಯಲ್ಲಿ ಅಕ್ಕಿಯನ್ನ ಕುಟ್ಟಿ ತುಪ್ಪದಲ್ಲಿ ಕರೆದು 33 ಅಪೂಪವನ್ನ ದಿನೇ ದಿನೇ ಅಂತಾರೆ, 30 ದಿವಸನೂ ಕೊಡ್ಬೇಕಂತ. ಅದು ಉತ್ತಮೋತ್ತಮವಾಗಿರ್ತಕ್ಕಂಥದ್ದು. 30 ದಿವಸಗಳು ನಮಗೆ ಕೊಡಕ್ಕಾಗದೆ ಇದ್ದಾಗ ಎಷ್ಟು ದಿವಸ ಕೊಡಬಹುದು ಅಷ್ಟು ದಿವಸ ಕೊಡ್ರಿ, ಅಥವಾ 1 ದಿವಸವಾದರೂ ಕೊಡಲೇಬೇಕು. ಕನಿಷ್ಠ ಪಕ್ಷ 1 ದಿವಸವಾದರೂ ಕೊಡಬೇಕು. ಹೆಂಗೆ ಅಂದ್ರೆ ಇದಕ್ಕೆ ಬ್ರಹ್ಮಾಂಡ ದಾನ ಅಂತ ಕರೀತಾರೆ. ಒಂದು ಕಂಚಿನ ಪಾತ್ರೆಯಲ್ಲಿ 33 ಅಪೂಪಗಳನ್ನ ಹಾಕಿ, ಅದರ ಮೇಲೆ ಇನ್ನೊಂದು ಪಾತ್ರೆಯನ್ನ ಬೋರ್ಡ್ ಹಾಕಿ, ತಟ್ಟೆಯನ್ನು ಬೋರ್ಡ್ ಹಾಕಿ, ಅದನ್ನ ದಾರದಿಂದ ಸುತ್ತಿ, ಅದನ್ನ ಬ್ರಹ್ಮಾಂಡ ಅಂತ ಚಿಂತನೆ ಮಾಡಿ, ಅದರ ಮೇಲೆ ತುಪ್ಪದ ಬಟ್ಟಲನ್ನ ಇಟ್ಟು, ಅದಕ್ಕೆ ಒಂದೊಂದು ಅಪೂಪದಲ್ಲಿ ಭಗವಂತನ ಚಿಂತನೆಯನ್ನ ಮಾಡಿ, ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, ವಷಟ್ಕಾರ, ಪ್ರಜಾಪತಿ 8 ಅಷ್ಟವಸುಗಳು 8, ಏಕಾದಶ ರುದ್ರರು 11, 19, 12 ಆದಿತ್ಯರು 12, 31, ವಷಟ್ಕಾರ ಪ್ರಜಾಪತಿ 32, 33. ಈ 33 ದೇವತೆಗಳನ್ನ ಮತ್ತು ಅದರ ಒಳಗಡೆ ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುರಿಪು, ಅನಿರುದ್ಧ, ತ್ರಿವಿಕ್ರಮ, ವಾಸುದೇವ, ಜಗದ್ಯೋನಿ, ಆಮೇಲೆ ಅನಂತ, ಶೇಷಶಾಹಿ, ಸಂಕರ್ಷಣ, ಪ್ರದ್ಯುಮ್ನ, ದೈತ್ಯಾರಿ, ವಿಶ್ವತೋಮುಖ, ಜನಾರ್ದನ, ಧರಾದಾಸ, ದಾಮೋದರ, ಅಗಾರ್ಧನ, ಶ್ರೀಪತಿ ಅಂತ ಭಗವಂತನ 33 ರೂಪಗಳನ್ನ ಅದರಲ್ಲಿ ಆವಾಹನೆ ಮಾಡಿ, ಇದು ಬ್ರಹ್ಮಾಂಡ ದಾನ ಎಂಬುದಾಗಿ ಹೇಳಿ ಯೋಗ್ಯರಾಗಿರ್ತಕ್ಕಂತಹ ಬ್ರಾಹ್ಮಣರಿಗೆ ಇದನ್ನ ದಾನ ಮಾಡಬೇಕು. ಇದರ ಫಲ ಏನು ಅಂತ ಹೇಳಿದ್ರೆ, ಅಪೂಪದಲ್ಲಿ ಎಷ್ಟು ಛಿದ್ರಗಳಿರುತ್ತೆ, ಒಂದೊಂದು ರಂಧ್ರಗಳು ಕರೀತಾರೆ. ಅಪೂಪ ಚೆನ್ನಾಗಿ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅದರಲ್ಲಿ ರಂಧ್ರಗಳು ಬರುತ್ತೆ, ಸಣ್ಣ ಸಣ್ಣ ತೂತುಗಳಿರುತ್ತೆ, ಅದಕ್ಕೆ ಛಿದ್ರಗಳು ಅಂತ ಕರೀತಾರೆ. ಒಂದೊಂದು ಛಿದ್ರಕ್ಕೆ 1,000 ವರ್ಷ ಅಂತಾರೆ. ನಿಮ್ಮ ಅಪೂಪದಲ್ಲಿ ಎಷ್ಟು ಛಿದ್ರ ಇರುತ್ತೋ, ಅಪೂಪ ಸಮ ಛಿದ್ರ ಸಹಸ್ರ ವರ್ಷ ವಿಷ್ಣು ಲೋಕ ವಾಸ ಅಂತ ಕರೀತಾರೆ. ವಿಷ್ಣು ಲೋಕದಲ್ಲಿ ಇರುತ್ತೆ. ಅಷ್ಟು ಪರಮ ಮಂಗಳಕರವಾದ, ಅಷ್ಟು ಪರಮ ಪವಿತ್ರವಾದ, ಅಷ್ಟು ಅಧಿಕ ಪುಣ್ಯವನ್ನು ತಂದುಕೊಡ್ತಕ್ಕಂತಹ ಮಾಸ ಅಧಿಕ ಮಾಸ. ಇದಕ್ಕೆ ಅಪೂಪದಾನ ಅಂತ ಕರೀತಾರೆ. 33ಕ್ಕಿಂತ ಕಡಿಮೆ ಇರಬಾರದು, 33 ಅಂತೂ ಇರಬೇಕು. ಜಾಸ್ತಿ ಕೊಟ್ಟರೆ ತೊಂದರೆ ಇಲ್ಲ, ಯಾವತ್ತೂ ಕೂಡ ಅಧಿಕ ಮಾಡಿದ್ರೆ ಹೆಚ್ಚೇ ಇರ್ತದೆ. 33 ಕೊಡಬೇಕು ಅಂತ ಏನಿಲ್ಲ, ಜಾಸ್ತಿ ಕೊಡೋರು ಕೊಡಬಹುದು, ಆದ್ರೆ 33ಕ್ಕಿಂತ ಕಡಿಮೆ ಇರಬಾರ್ದು ಮಾತ್ರ. 33 ಅಂತೂ ಮಿನಿಮಮ್ ಇರಬೇಕು. ನಮ್ಗೆ ಶಕ್ತಿ ಇದೆ ಅಂದ್ರೆ ಇನ್ನೂ ಜಾಸ್ತಿ ಕೊಡ್ಬೋದು, 2 ಕೊಡ್ಬೋದು, 3 ಜನ ಕೊಡ್ಬೋದು. ಹಾಗಾಗಿ ಅಪೂಪದಾನದ ಉತ್ಕೃಷ್ಟವಾದ ಮಹಿಮೆಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಫಲದಾನ ಅಂತ ಕರೀತಾರೆ. ಅಪೂಪದಾನ ಅಂತೂ ಕೊಡ್ಲೇಬೇಕು, ಅದರ ಜೊತೆಯಲ್ಲಿ ಬೇರೆ ಪದಾರ್ಥಗಳ ಸ್ವಲ್ಪ ಉತ್ಕೃಷ್ಟವಾಗಿರ್ತಕ್ಕಂಥ ಭಕ್ಷ್ಯಗಳ ದಾನವನ್ನು ಹೇಳಿದ್ದಾರೆ. ಸಿಹಿ ಭಕ್ಷ್ಯಗಳನ್ನು ದಾನ ಕೊಡಬಹುದು 33 ಸಂಖ್ಯೆಯಲ್ಲಿ, ಹಣ್ಣುಗಳ ದಾನವನ್ನ ಕೊಡಬಹುದು. ಮಾವಿನ ಹಣ್ಣಿನ ಸೀಸನ್ ಇದು, ಒಳ್ಳೆ ಚೆನ್ನಾಗಿರ್ತಕ್ಕಂಥ 33 ಮಾವಿನ ಹಣ್ಣಾಗಲಿ, ಬಾಳೆಹಣ್ಣಾಗಲಿ, ಹಲಸಿನ ತೋಳೆಗಳಾಗಲಿ, ಒಳ್ಳೊಳ್ಳೆ ಪದಾರ್ಥಗಳು ಚೆನ್ನಾಗಿರ್ತಕ್ಕಂತಹ ಚೆನ್ನಾಗಿ ಆರಿಸಿ ಅದನ್ನ ದಾನ ಮಾಡಬಹುದು ಅಂತ ಹೇಳಿ ಇದಕ್ಕೆ ಅಪೂಪದಾನ ಅಂತ ಕರೀತಾರೆ. ಅದರ ವಿಧಿವಿಧಾನಗಳೆಲ್ಲ ಮಾಡಿಸ್ತಾರೆ. ಮನೆಯಲ್ಲಿ ಮಾಡೋದು ಮನೆಯಲ್ಲೇ ಮಾಡಬಹುದು, ಮಠದಲ್ಲೂ ಕೂಡ ಅದಕ್ಕೆ ಎಲ್ಲ ಮಠಗಳಲ್ಲೂ ಬಹುಶಃ ವ್ಯವಸ್ಥೆ ಮಾಡಿರ್ತಾರೆ ಅಪೂಪದಾನಕ್ಕೆ.
ಮನೆಯಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಆ ಮಠದಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಅದಕ್ಕೆ ಏನೋ ಒಂದು ಕಾಣಿಕೆ ನಿಗದಿ ಮಾಡ್ತಾರೆ, ಅದನ್ನು ಕೊಟ್ಟು ಮಠದಲ್ಲೂ ಕೂಡ ಅಪೂಪ ದಾನವನ್ನು ಮಾಡಬಹುದು. ಒಟ್ಟಿನಲ್ಲಿ ಅಪೂಪ ದಾನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು, ಭಗವಂತನಿಗೆ ಪ್ರೀತಿಯಾಗತ್ತೆ. ಇದು ಅಪೂಪ ದಾನ. ಇದರ ಜೊತೆಯಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಅಂದ್ರೆ ತಾಂಬೂಲ ದಾನ ಅಂತ ಕರೀತಾರೆ. ಅಧಿಕ ಮಾಸ ಪೂರ್ತಿ ಕೂಡ ಬ್ರಾಹ್ಮಣ ದಂಪತಿಗಳಿಗೆ ತಾಂಬೂಲವನ್ನ ಕೊಡಬೇಕಂದ್ರೆ ಇದಕ್ಕೆ ದೀರ್ಘ ಸೌಮಂಗಲ್ಯ ಅಂತ ಕರೀತಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳಿದೆ ಈ ತಾಂಬೂಲ ದಾನ. ಅಧಿಕ ಮಾಸ ಪೂರ್ತಿಯಾಗಿ ಯಾರು ಬ್ರಾಹ್ಮಣ ದಂಪತಿಗಳಿಗೆ ಒಂದು ತಿಂಗಳು ಪೂರ್ತಿ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ತಾಂಬೂಲ ಅಂದ್ರೆ ಅದು ಹಾಕೊಳ್ಳೋಂಗೆ ಇರ್ಬೇಕು, ಅದು ಹಸು ಕೊಡೋಂಗಿರಬಾರ್ದು. ಯಾಕೆಂದ್ರೆ ವಿಳೆದೆಲೆ 2-3 ಟೈಪ್ ಬರುತ್ತೆ. ದಾನ ಅಂದ್ರೆ ನಾವು ಯಾವ್ದು ಲೋಯೆಸ್ಟ್ ಕ್ವಾಲಿಟಿನೇ ತರೋದು ಬಹುಶಃ, ಹಂಗಲ್ಲ. ಅದು ತಾಂಬೂಲ ಹಾಕೊಳ್ಬೇಕಲ್ವ ದಂಪತಿಗಳು. ಹಾಗೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ ಶ್ರೀನಿವಾಸ ಕಲ್ಯಾಣದಲ್ಲಿ ಹೊರವಂಜಿಗೆ ಕೊಡ್ತಾಳೆ ಧರಣಿದೇವಿ. 2-3 ಸಲ ತಗೋತಾರೆ ಭಗವಂತ ತಾಂಬೂಲ ಕೊಡು ತಾಂಬೂಲ ಕೊಡು ಅಂತ. ಏಲ ಲವಂಗ ಕರ್ಪೂರ ನಾಗವಲ್ಲಿ ದಳೆಯಿರುತ್ತ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ಅಡಿಕೆ, ಸುಣ್ಣ, ಏಲಕ್ಕಿ, ಲವಂಗ, ಜಾಜಿಕಾಯಿ, ಪಚ್ಚಕರ್ಪೂರ ಇತ್ಯಾದಿಗಳೆಲ್ಲ ಹಾಕಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಚೂರ್ಣ. ಅಂದ್ರೆ ಅಡಿಕೆ ಮತ್ತು ಚೂರ್ಣ ಸಹಿತವಾಗಿ ತಾಂಬೂಲವನ್ನು ಕೊಡಬೇಕು. ಆ ರೀತಿ ಕೊಡಬೇಕು ಅಂತ ತಾತ್ಪರ್ಯ. ಅದು ತ್ರಿಮೂರ್ತಿಗಳ ಸನ್ನಿಧಾನ, 3 ಭಗವಂತನ ವಿಶೇಷ ಸನ್ನಿಧಾನ, ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ ತಾಂಬೂಲದಲ್ಲಿ. ಇಂಥ ಒಂದು ತಿಂಗಳ ಪೂರ್ತಿ ಯಾರು ತಾಂಬೂಲ ದಾನ ಮಾಡ್ತಾರೆ ಇವರಿಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ದೌರ್ಭಾಗ್ಯ ಪರಿಹಾರ ಆಗಿ ಸೌಭಾಗ್ಯ ಸಿಗುತ್ತೆ ಅಂತ ಅದನ್ನು ಹೇಳಿದ್ದಾರೆ. ಆಮೇಲೆ ಮೊರದ ಬಾಗಿಲದ ದಾನ. ಹೆಣ್ಣು ಮಕ್ಕಳಿಗೆ ಇದೊಂದು ಹೇಳುತ್ತಾರೆ ಅವರು. ಅಧಿಕ ಮಾಸದಲ್ಲಿ 33 ಮುತ್ತೈದೆ ಬ್ರಾಹ್ಮಣ ಮುತ್ತೈದೆಯರಿಗೆ, ಬ್ರಾಹ್ಮಣನ ಕರೆಸಬೇಕು, ಮುತ್ತೈದೆಯರಿಗೆ ಮಂಗಳವಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಡಬೇಕು. ಯಾರು ಒಬ್ಬೊಬ್ಬರಂತೆ 33 ಬಾಗಿನಗಳನ್ನು ಯಾರು ದಾನ ಮಾಡ್ತಾರೆ ಅಥವಾ ಯಾವತ್ತೂ ಅಪೂಪ ದಾನ ಮಾಡ್ತಾರೋ ಅವತ್ತೇ ಮರದ ಬಾಗಿನವನ್ನು ಕೂಡ ಕೊಟ್ಟುಕೊಡ್ಬೋದು. ಹೀಗೆ ಮರದ ಬಾಗಿನದ ದಾನ ಮಾಡೋದ್ರಿಂದಲೂ ಕೂಡ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದು, ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ಕಾಮ್ಯ ಕರ್ಮವನ್ನು ಮಾಡಬಾರದು. ಈ ಮಾಸದಲ್ಲಿ ಯಾವುದು ಹೊಸದಾಗಿ ಪ್ರಾರಂಭ ಮಾಡಬಾರದು. ಆದ್ದರಿಂದ ಇದನ್ನೆಲ್ಲ ನಿರೂಪಣೆ ಮಾಡಬೇಕು. ದೇವತಾ ಪ್ರತಿಷ್ಠಾಗಳನ್ನು ಯಾರು ಮಾಡಬಾರದು, ಅಜ್ಞಾದೇಯವನ್ನು ಮಾಡಬಾರದು, ಯಜ್ಞಗಳನ್ನು ಮಾಡಬಾರದು, ಉಪಕರ್ಮ ಮಾಡಬಾರದು. ಉಪಕರ್ಮ ಶ್ರಾವಣ ಮಾಸದಲ್ಲಿ ಅಧಿಕ ಮಾಸ ಬಂದರೆ ನಿಜ ಮಾಸದಲ್ಲಿ ಮಾಡಬೇಕು. ಉಪಕರ್ಮ ಮಾಡಬಹುದು, ಚೌಲಕರ್ಮ ಮಾಡಬಾರದು, ವಿಷೋತ್ಸರ್ಗ ಮಾಡಬಾರದು, ವಿವಾಹ ಮಾಡಬಾರದು. ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ, ಸ್ವಾಮಿಗಳಿಗೆ ಏನಾದರೂ ಪಟ್ಟಾಭಿಷೇಕ ಮಾಡುವಾಗ ಅಥವಾ ಹೊಸದಾಗಿ ಕೊಟ್ಟಾಗ ಅಧಿಕ ಮಾಸದಲ್ಲಿ ಮಾಡಬಾರದು. ಹಾಗಾಗಿ ಇನ್ನು ಪ್ರತಿಮಾ ಸಂಸ್ಕಾರ ಮಾಡಬಾರದು, ಪುನಃ ಪ್ರತಿಷ್ಠಾಪನೆ ಮಾತ್ರ ಮಾಡಬಹುದು. ಅಕಸ್ಮಾತ್ ಏನಾದರೂ ತೊಂದರೆ ಆಗೋದ್ರೆ 1 ತಿಂಗಳು ಕಾಯಬೇಕಾದ ಅಗತ್ಯ ಇಲ್ಲ. ಏನಾದರೂ ಮೈಲಿಗೆ ಆದರೆ ಸಂಪ್ರೋಕ್ಷಣ ವಿಧಿ ಇದೆಯಲ್ಲ, ಅದು ಅಧಿಕ ಮಾಸದಲ್ಲಿ ಮಾಡಬಹುದು. ಇದಲ್ಲದೆ ತುಲಾ ಪುರುಷ ದಾನ ಅಂತ ಕರೀತಾರೆ, ಹಿರಣ್ಯ ಗರ್ಭ ದಾನ ಅಂತ ಕರೀತಾರೆ, ಬ್ರಹ್ಮಾಂಡ ದಾನ ಅಂತ ಕರೀತಾರೆ, ಕಲ್ಪಪಾದ ದಾನ ಅಂತ ಕರೀತಾರೆ. ಅನೇಕ ದಾನಗಳಿದೆ. ಇದೆಲ್ಲ ಅಧಿಕ ಮಾಸದಲ್ಲಿ ಮಾಡಬಹುದು ಅಂತ ಹೇಳಿ ವಿಶೇಷವಾಗಿ ಹೊಸದಾಗಿ ಕಟ್ಟಿಸಿರ್ತಕ್ಕಂತಹ ಮನೆ ಪ್ರವೇಶವನ್ನು ಮಾಡಬಾರದು ಅಂತ ಕೂಡ ವಿಶೇಷವಾಗಿ ಹೇಳುತ್ತಾರೆ. ಇದನ್ನೆಲ್ಲ ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಅಧಿಕ ಮಾಸದಲ್ಲಿ ತೀರ್ಥಯಾತ್ರೆಯನ್ನು ಮಾಡಬಾರದು. ಇದೊಂದು ಹೇಳಿದರು. ಅಧಿಕ ಮಾಸದಲ್ಲಿ ನೋಡಿ ಅವರು ಹೇಳ್ತಾರೆ, ನಯಾತ್ರಾ ನ ವಿವಾಹಂಚ ನ ಚ ವಾಸ್ತು ನಿವೇಶನಂ ನ ಪ್ರತಿಷ್ಠಾ ನ ದೇವಾನ ಪ್ರಾಸಾದ ಗ್ರಾಮ ಭೂವಶಂ. ಇದ್ಯಾವುದೂ ಮಾಡಬಾರ್ದು. ಗ್ರಾಮ ಭೂರುಹಾಂ ಇದ್ಯಾವುದೂ ಮಾಡಬಹುದು. ನ ಯಾತ್ರಾನಿ ಸ್ಪಷ್ಟವಾಗಿ ಹೇಳ್ತಾರೆ. ಕೌಸ್ತುಭ ಸ್ಮೃತಿ ಕೌಸ್ತುಭದಲ್ಲಿ ಹೇಳಿದರೆ ಇದನ್ನ ನಯಾತ್ರಾಮಿತಿ. ಯಾತ್ರೆಯನ್ನ ಮಾಡಬಾರದು ಅಂತ ಹೇಳಿದ ಮೇಲೆ ಯಾತ್ರೆ ಉದ್ದೇಶದಿಂದ ಸ್ನಾನ ಪಿಂಡದಾನಾದಿಗಳು ಸುತರಾಂ ನಿಷೇಧ ಇತಿ. ಆದ್ದರಿಂದ ಯಾತ್ರೆಯನ್ನು ಮಾಡಬಾರದು ಅಂದ್ರೆ ಯಾತ್ರೆಯಲ್ಲಿ ಮಾಡತಕ್ಕಂತಹ ಯಾವುದನ್ನೂ ಮಾಡಬಾರದು ಎಂಬುದಾಗಿ ಹೇಳಿ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಇದಿಷ್ಟನ್ನ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ವಿಶೇಷವಾಗಿರ್ತಕ್ಕಂತಹ ಈ ಅಧಿಕ ಮಾಸದಲ್ಲಿ ಯಾರ್ಯಾರಿಗೆ ಏನೇನು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ
ಸಾಧ್ಯ ಇದೆ. ಇದೆಲ್ಲವನ್ನೂ ಕೂಡ ಮಾಸನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಪ್ರೀತ್ಯರ್ಥವಾಗಿ ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡಿ, ತಾಂಬೂಲ ದಾನಾದಿಗಳನ್ನು ಮಾಡಿ ಅಥವಾ ಅಪೂಪ ದಾನಾದಿಗಳನ್ನು ಮಾಡಿ ವಿಶೇಷವಾಗಿ ಮಾಡುವುದು. ಇನ್ನು ಶ್ರಾದ್ದಾದಿಗಳನ್ನು ಹೆಂಗೆ ಮಾಡಬೇಕು ಅಂತ ಅದು ಪಂಚಾಂಗದಲ್ಲಿ ಹಾಕಿರ್ತಾರೆ. ಈ ತಿಂಗಳಲ್ಲಿ ಶ್ರಾದ್ದ ಬಂದಾಗ ಏನು ಮಾಡಬೇಕು, ಅಥವಾ ಈ ಅಧಿಕ ಮಾಸದಲ್ಲೇ ಹೋದಾಗ ಶ್ರಾದ್ದ ಏನು ಮಾಡಬೇಕು, ಅಥವಾ ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ಸತ್ತಿರ್ತಕ್ಕಂಥವರಿಗೆ ಶ್ರಾದ್ದ ಹೆಂಗೆ ಮಾಡಬೇಕು ಅನ್ನೋದನ್ನ ಪಂಚಾಂಗದಲ್ಲಿ ವಿಸ್ತಾರವಾಗಿ ಹಾಕಿರ್ತಾರೆ. ಅದು ಎಲ್ಲರಿಗೂ ಸಂಬಂಧಪಟ್ಟಿಲ್ಲ, ಆದ್ದರಿಂದ ಅದನ್ನ ಹೇಳಬೇಕಾದ ಅಗತ್ಯ ಇಲ್ಲ. ಯಾರ್ಯಾರಿಗೆ ಸಂಬಂಧಪಟ್ಟಿದ್ದು ಅವ್ರ ಪಂಚಾಂಗದಲ್ಲಿ ಯಾರ್ಯಾವಾಗ ಹೋಗಿರ್ತಾರೆ ಅವರು ಅಧಿಕ ಮಾಸ ಬಂದಾಗ ಏನ್ ಮಾಡಬೇಕು, ಅಧಿಕ ಮಾಸದಲ್ಲೇ ಸತ್ತಿರ್ತಾರೆ ಆವಾಗ ಏನ್ ಮಾಡಬೇಕು, ಅಥವಾ ಸಾಂವತ್ಸರಿಕ ಬಂದಾಗ ಏನ್ ಮಾಡಬೇಕು, ಅಥವಾ ವರ್ಷಾಂತಿಕ ಯಾವಾಗ ಮಾಡಬೇಕು, ಸಂಕಲ್ಪ ಯಾವಾಗ ಮಾಡಬೇಕು, ಪಿಂಡ ಪ್ರದಾನ ಯಾವಾಗ ಮಾಡಬೇಕು, ಇದೆಲ್ಲವನ್ನ ಪಂಚಾಂಗದಲ್ಲಿ ಹಾಕಿರ್ತಾರೆ. ಪುರೋಹಿತರನ್ನ ಕೇಳಿ ಅದನ್ನೆಲ್ಲ ತಿಳ್ಕೋಬಹುದು ಅಂತ ಹೇಳುತ್ತಾ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ಇದಿಷ್ಟು ಕರ್ಮಗಳಾಗುತ್ತೆ. ಭಗವತ್ ಪ್ರೇರಣೆಯ ಭಗವತ್ ಪ್ರೀತಿರ್ತಕ್ಕಂಥ ಕರ್ಮ ಮಾಡಿದ್ವಿ ಆಯ್ತು. ನಿಜವಾಗಲೂ ಅಧಿಕ ಮಾಸದ ಆಚರಣೆ ಹೆಂಗೆ ಅಂದ್ರೆ ಭಗವಂತನಿಗೆ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಇದನ್ನ ತಿಳ್ಕೊಬೇಕು. ಇದು ಬಹಳ ಮುಖ್ಯ. ಭಗವಂತನೇ ಹೇಳಿದಾನೆ ಈ ಮಾತನ್ನ. ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ನಾನು ಈಗಾಗಲೇ ಹೇಳ್ದಂಗೆ ಭಗವಂತ ಇದನ್ನ ದತ್ತು ತಗೊಂಡ್ಯ, ನಾನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟ ಭಗವಂತ. ಈ ಮಾಸ ನಾ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಅವನ ಹೆಸರನ್ನೇ ಕೊಟ್ಬಿಟ್ಟ. ಹೆಚ್ಚು ಫಲವನ್ನ ಕೊಡ್ತೀನಿ ಅಂತಲೂ ಹೇಳ್ಬಿಟ್ಟ ಭಗವಂತ. ತನ್ನ ಹೆಸರನ್ನೇ ಇಟ್ಬಿಟ್ಟ. ಪುರುಷೋತ್ತಮ ಮಾಸ ಮಹಾತ್ಮೆ ಅಂತಾನೆ ಕರೀತಾರೆ ಇದಕ್ಕೆ. ಭಗವಂತನಿಗೆ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ? ಅನಂತ ನಾಮಗಳಿದೆ ಭಗವಂತನಿಗೆ. ಈ 24 ನಾಮಗಳಲ್ಲಿ ಪುರುಷೋತ್ತಮ ಅನ್ನೂ ಇದೆ. ಇದನ್ನ ಭಗವಂತನೇ ಹೇಳ್ತಾನೆ. ಪುರುಷೋತ್ತಮ ಅಧ್ಯಾಯ, ಪುರುಷೋತ್ತಮ ಯೋಗ ಅಂತ 15ನೇ ಅಧ್ಯಾಯ ಇದೆ ಭಗವದ್ಗೀತೆಯಲ್ಲಿ. ಸ್ವಾಮಿ ಅದನ್ನ ತಾನೇ ಹೇಳ್ತಾ ಇದ್ದಾನೆ. ನನ್ಗೆ ಯಾಕೆ ಪುರುಷೋತ್ತಮ ಅಂತ ಕರೀತಾರೆ? ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ 5 ಶ್ಲೋಕ ಇದೆ. ಪುರುಷೋತ್ತಮ ಮಾಸದಲ್ಲಿ, ಅಧಿಕ ಮಾಸದಲ್ಲಿ 15ನೇ ಅಧ್ಯಾಯ ಗೀತಾ ಪಾರಾಯಣ ಮಾಡೋದ್ರಿಂದ ಅಧಿಕ ಫಲ ಇದೆ. ಪುರುಷೋತ್ತಮ ಅಂತ ಭಗವಂತನಿಗೆ ಯಾಕೆ ಕರೀತಾರೆ ಅಂತ ಈ ಮಾಸದ ಮಹಿಮೆಯಲ್ಲಿ ಹೇಳುತ್ತೆ. ಈ ಭಗವದ್ಗೀತೆ 15ನೇ ಅಧ್ಯಾಯನ ಹೇಳುತ್ತೆ. ಭಗವಂತನಿಗೆ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂದ್ರೆ, ಪುರುಷರು ಜಗತ್ತಿನಲ್ಲಿ ಇಬ್ರು. ಈ ಚೇತನ ವರ್ಗದಲ್ಲಿ ಅಂತ ತಿಳ್ಕೊಂಬೋದು. ಜಗತ್ತಿನಲ್ಲಿ ಅಂದ್ರೆ ಲಕ್ಷ್ಮೀದೇವಿ ಜಗತ್ತಿಗೆ ಸೇರಲ್ಲ. ಅಲ್ಲಿ ಪುರುಷವು ಲೋಕೆ ಅಂದ್ರೆ ಈ ಚೇತನ ವರ್ಗದಲ್ಲಿ ಚೇತನರ ಪೈಕಿ 2 ಗುಂಪಿದೆ, ಕ್ಷರ ಮತ್ತು ಅಕ್ಷರ ಅಂತ. 2 ಇರೋದು. ದ್ವಾವಿಮೋ 2 ಗುಂಪಿರೋದು ಚೇತನರಲ್ಲಿ. ಕ್ಷರ ಚೇತನರು, ಅಕ್ಷರ ಚೇತನರು ಅಂತ. ಈ ಕ್ಷರಚೇತನರು ಯಾರು ಅಂದ್ರೆ ಬ್ರಹ್ಮದೇವರಿಂದ ಹೇಳಿಕೊಂಡು ನಮ್ಮ ತನಕ ಎಲ್ಲರೂ ಕ್ಷರ ಪುರುಷರು. ಪುರುಷರು ಅಂದ್ರೆ ಸ್ತ್ರೀಯರು ಸೇರ್ಕೊಂಡ್ಬಿಡ್ತಾರೆ. ಹೆಂಗಸರು ಗಂಡಸರು ಅಂತಲ್ಲ ಅದು. ಅದಕ್ಕೆ ಚೇತನರು ಅಂತ ಕರೀತಾರೆ. ಪುರುಷ ಅಂದ್ರೆ ಚೇತನರು, ಜೀವರು ಅಂತ ಅರ್ಥ. ಬ್ರಹ್ಮದೇವರಿಂದ ಹಿಡಿದು ನಮ್ಮ ಪರ್ಯಂತ ಎಲ್ಲರಿಗೂ ಕೂಡ ಕ್ಷರ ಪುರುಷರು ಅಂತ ಕರೀತಾರೆ. ಯಾಕೆ ಅಂದ್ರೆ ನಮ್ಗೆ ಈ ದೇಹ ಇದೆಯಲ್ಲ, ಇದು ನಾಶ ಆಗುತ್ತೆ. ಕ್ಷರ ಅಂದ್ರೆ ನಾಶ. ದೇಹ ನಾಶ ಆಗೋದ್ರಿಂದ ನಮಗೆ ಕ್ಷರ ಪುರುಷರು ಅಂತ ಕರೀತಾರೆ. ಬ್ರಹ್ಮದೇವರ ದೇಹನೂ ನಾಶ ಆಗುತ್ತೆ, ಅವರು ತುಂಬಾ ದಿವಸ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಅಕ್ಷರ ಅಂತ ಲಕ್ಷ್ಮೀದೇವಿಗೆ ಕರೀತಾರೆ. ಯಾಕೆಂದ್ರೆ ಅವಳಿಗೆ ದೇಹ ನಾಶ ಆಗೋದಿಲ್ಲ. ಜೀವರಿಗೆ ಯಾರಿಗೂ ನಾಶ ಇಲ್ಲ, ಸ್ವರೂಪ ನಾಶ ಯಾರಿಗೂ ಇಲ್ಲ, ಆದ್ರೆ ದೇಹ ನಾಶ ಇದೆ ನಮಗೆ. ಲಕ್ಷ್ಮೀದೇವಿಗೆ ದೇಹನೂ ನಾಶ ಆಗಲ್ಲ, ಆದ್ದರಿಂದ ಅವಳಿಗೆ ಅಕ್ಷರ ಅಂತ ಕರೀತಾರೆ. ಅಲ್ಲಿಗೆ ಕ್ಷರ ಮತ್ತು ಅಕ್ಷರ, ಬ್ರಹ್ಮದೇವರಿಂದ ಹಿಡಿದು ನಮ್ಮ ಪರ್ಯಂತ ಎಲ್ಲರೂ ಅಕ್ಷರರು, ಲಕ್ಷ್ಮೀದೇವಿ ಅಕ್ಷರರು. ಈ ಕ್ಷರ ಮತ್ತು ಅಕ್ಷರರಿಗಿಂತ ಬೇರೆಯಾದ, ಅವರಿಗಿಂತ ಉತ್ತಮನಾದ ಇನ್ನೊಬ್ಬ ಇದ್ದಾನೆ. ಅವನೇ ಸಾಕ್ಷಾತ್ ಭಗವಂತ ನಾರಾಯಣ ಶ್ರೀಹರಿ.
ಈ ಎರಡು ಪುರುಷರಿಗಿಂತ ಉತ್ತಮನಾದ್ದರಿಂದ, ಭಿನ್ನನಾಗಿ ಉತ್ತಮನಾದ್ದರಿಂದ. ನೋಡಿ, ಉತ್ತಮ ಪುರುಷಸ್ತು ಅನ್ಯ, ಇವರಲ್ಲೇ ಸೇರ್ಕೊಂಡಿಲ್ಲ ಅವನು. ಇವರಿಬ್ಬರಿಗಿಂತ ಬೇರೆ ಆಗಿರ್ತಕ್ಕಂತಹ, ಈ ಚೇತನರಿಗಿಂತ ಬೇರೆ ಆಗಿರ್ತಕ್ಕಂತಹ, ಮೇಲೆ ಇರ್ತಕ್ಕಂಥ ಇನ್ನೊಬ್ಬ ಇದ್ದಾನೆ, ಅವನೇ ನಾನು ಅಂತಾರೆ ಭಗವಂತ. ನಾನೇ ಅವನು. ಯಸ್ಮಾಕ್ಷರಂ ಅತೀತ ಅಹಂ ಅಕ್ಷರಾದಪಿ ಚೋತ್ತಮ. ನಾನು ಕ್ಷರ ಪುರುಷರಿಗಿಂತ ಅಕ್ಷರ ಪುರುಷರಿಗಿಂತ ಉತ್ತಮನಾಗಿರೋದ್ರಿಂದ ನನ್ನನ್ನ ಪುರುಷೋತ್ತಮ ಅಂತ ಕರೀತಾರೆ. ಅಕ್ಷರಶಃ ಭಗವಂತನಿಗೆ ಪುರುಷೋತ್ತಮ ಅಂತ ಸುಮ್ಮನೆ ಹೆಸರಿಟ್ಕೊಂಡಿಯಾನೆ ಅಂತಲ್ಲ, ಅವನು ಪುರುಷೋತ್ತಮನೇ. ಅವನು ಯಾರು ಈ ರೀತಿಯಾಗಿ ನನ್ನನ್ನ ಪುರುಷೋತ್ತಮ ಅಂತ ತಿಳ್ಕೊತಾರೋ, ಕಡೆಗೆ ಯಾರಿಗೆ ದಾನ ಮಾಡಕ್ಕೆ ಶಕ್ತಿ ಇಲ್ಲ, ಉಪವಾಸ ಮಾಡಕ್ಕೆ ಶಕ್ತಿ ಇಲ್ಲ, ಪ್ರದಕ್ಷಿಣೆ ಮಾಡಕ್ಕೆ ಶಕ್ತಿ ಇಲ್ಲ, ತಾಂಬೂಲ ಕೊಡಕ್ಕೆ ಶಕ್ತಿ ಇಲ್ಲ, ಕಡೆಗೆ ಈ ಪುರುಷೋತ್ತಮ ಅಂತ 33 ಸಲ ಹೇಳ್ಬಿಟ್ಟು ಸಾಕಂತ. ಶ್ರೀ ಪುರುಷೋತ್ತಮಾಯ ನಮಃ. ರಂಗೋಲಿ ಹಾಕೋದಕ್ಕೆ ಏನ್ ತೊಂದರೆ ಇಲ್ವಲ್ಲ, 33 ರಂಗೋಲಿ ಹಾಕ್ರಿ, 33 ಸಲ ಶ್ರೀ ಪುರುಷೋತ್ತಮಾಯ ನಮಃ, ಶ್ರೀ ಪುರುಷೋತ್ತಮಾಯ ನಮಃ, ಶ್ರೀ ಪುರುಷೋತ್ತಮಾಯ ನಮಃ ಅಂತ ಹೇಳ್ಕೊಂಡು 33 ರಂಗೋಲಿ ಹಾಕಿದ್ರೆ ಸಾಕತ್ತೆ. ದೇವರ ಮುಂದೆ ತುಳಸಿ ಗಿಡನೋ ಗೋಶಾಲೆ ಎಲ್ಲ ಹಾಕ್ಬಿಡಿ, ಅಶ್ವತ್ಥ ವೃಕ್ಷದ ಕೆಳಗೋ ಎಲ್ಲ ಒಂದ್ ಕಡೆ 33 ಹಸೆ ಹಾಕದಪ್ಪ, 33 ಸಲ ಶ್ರೀ ಪುರುಷೋತ್ತಮಾಯ ನಮಃ ಅಂತ ಹೇಳಿದ್ರು ಸಾಕು. ಆದ್ರೆ ಹೇಳುವಾಗ ಈ ಅರ್ಥ ಚಿಂತನೆ ಇರಬೇಕು. ಬ್ರಹ್ಮದೇವರಿಂದ ನಮ್ಮ ಪರ್ಯಂತ ಕ್ಷರ ಅಂತ ಕರೀತಾರೆ, ಲಕ್ಷ್ಮೀ ದೇವಿಗೆ ಅಕ್ಷರ ಅಂತ ಕರೀತಾರೆ. ಈ ಕ್ಷರ ಮತ್ತು ಅಕ್ಷರಗಿಂತ ಉತ್ತಮ ಮೇಲೆ ಇರೋನು, ಅರ್ಥಾತ್ ಸರ್ವೋತ್ತಮ ಅಂತ ಅರ್ಥ ಪುರುಷೋತ್ತಮ ಅಂತ. ಈ ಕಾರಣದಿಂದ ನನ್ನನ್ನು ಸರ್ವೋತ್ತಮ ಅಂತ ಕರೀತಾರೆ. ಯಾರು ಈ ರೀತಿಯಲ್ಲಿ ನನ್ನನ್ನ ಸರ್ವೋತ್ತಮ ಅಥವಾ ಪುರುಷೋತ್ತಮ ಅಂತ ತಿಳ್ಕೊತಾರೋ, ಯೋಮಾಮೇವ ಅಸಮ್ಮೂಢ, ಮೂಢರಲ್ಲೇ, ಸುಮ್ಮನೆ ಇದೆ ಎಲ್ಲರೂ ಹೆಸರಿಟ್ಕೊಂಡಿರ್ತಾರೆ ನನಗೂ ಹೆಸರಿಟ್ಟಿದೆ ಅಂತ ಅಲ್ಲದೇನೆ, ಯಾರು ಮೂಢರಲ್ಲದೇನೆ ಸರಿಯಾಗಿ ಅರ್ಥ ತಿಳ್ಕೊಂಡು, ಪುರುಷೋತ್ತಮ ಶಬ್ದಕ್ಕೆ ಅರ್ಥವನ್ನ ತಿಳ್ಕೊಂಡು, ನಾನು ಬ್ರಹ್ಮಾದಿಗಳಿಗಿಂತ ಉತ್ತಮಳಾದ ಲಕ್ಷ್ಮೀ ದೇವಿಗಿಂತ ಉತ್ತಮ, ಅರ್ಥಾತ್ ಸರ್ವ ಪುರುಷರಿಗಿಂತ ಉತ್ತಮ ಅಂತ ಯಾರು ತಿಳ್ಕೊತಾರೆ, ಇವರು ನನ್ನನ್ನ ಎಲ್ಲ ರೀತಿಯಿಂದಲೂ ಪೂಜೆ ಮಾಡಿದಂಗಾಯ್ತು ಅಂತಾರೆ ಭಗವಂತ. ಸ್ವಯಂ ಅವನೇ ಹೇಳಿದ್ದಾನೆ, ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಅರ್ಜುನ, ನೀನ್ ಇನ್ನೇನು ಪೂಜೆ ಮಾಡ್ಬೇಕಾಗಿಲ್ಲ. ಅಂದ್ರೆ ನಿನ್ಗೇನು ಗತಿ ಇಲ್ಲದೆ ಇದ್ರೆ, ನಿನಗೇನು ಅನಾನುಕೂಲ ಆದ್ರೆ, ನೀನು ಬಡವ ಆದ್ರೆ ನೀನು ಹೆಚ್ಚಿಗೆ ಪೂಜೆ ಏನು ಮಾಡಬೇಡ, ಇಷ್ಟು ತಿಳ್ಕೋ ಸಾಕು, ನೀನ್ ಎಲ್ಲ ಪೂಜೆ ಮಾಡಿದ್ಯಾ ಅಂತ ನಾನು ತಗೊಂಡ್ಬಿಡ್ತೀನಿ ಅಂತಾನೆ ಭಗವಂತ. ಸರ್ವಭಾವೇನ ಸರ್ವ ಪ್ರಕಾರೇಣ ಮಾಂ ಭಜತಿ. ಆದ್ದರಿಂದ ಅಧಿಕ ಮಾಸದಲ್ಲಿ ನಾವು ಹೆಚ್ಚು ತಿಳ್ಕೋಬೇಕಾಗಿರೋದು, ನಿಜವಾಗ್ಲೂ ಇದನ್ನು ಮಾಡಲೇಬೇಕು. ದಾನ ಮಾಡುವಾಗಲೂ ಈ ಬುದ್ಧಿ ಇರಬೇಕು, ದಾನ ಮಾಡುವಾಗಲೂ ಈ ಚಿಂತನೆ ಇರಬೇಕು. ಅಕಸ್ಮಾತ್ ದಾನ ಮಾಡಕ್ ಆಗದೆ ಇದ್ರೆ ಈ ಚಿಂತನೆಯನ್ನ ಮಾತ್ರ ಒಳಕೋಬಹುದು, ಅದಕ್ಕೇನು ದುಡ್ಡು ಕಾಸು ಏನು ಖರ್ಚ ಇರಲ್ಲ. ಆದ್ದರಿಂದ ಭಗವಂತ ಅಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾಗಿರೋದ್ರಿಂದ ಅವನಿಗೆ ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾರೆ. ಅವನು ಯಾವಾಗಲೂ ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ರಮಾ ಬ್ರಹ್ಮಾದಿಗಳಿಗಿಂತ ಉತ್ತಮ, ಅಸ್ಮದಾದಿಗಳಿಗಿಂತಲೂ ಉತ್ತಮೋತ್ತಮ ಭಗವಂತ. ಆದ್ದರಿಂದ ಅವನ್ನ ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾರೆ. ಹೇ ಪುರುಷೋತ್ತಮ, ಹೇ ಸರ್ವೋತ್ತಮ. ಅವನು ನರಸಿಂಹದೇವರೇ. ಪುರುಷೋತ್ತಮ ಅಂದ್ರೆ ಇನ್ನೇನು ಬೇರೆ ಅಲ್ಲ, ಅವ ನರಸಿಂಹದೇವರಿಗೆ ಅಥವಾ ಭಗವಂತನಿಗೆ, ನಾರಾಯಣನಿಗೆ ಪುರುಷೋತ್ತಮ ಅಂತ ಕರೀತಾರೆ. ಈ ಕಾರಣದಿಂದ ಕರೀತಾರೆ ಅಂತ ಭಗವಂತನನ್ನ ಯಾರು ಪುರುಷೋತ್ತಮ ಅಂತ ತಿಳ್ಕೊಂಡು ಯಥಾಶಕ್ತಿ ಅವರವರಿಗೆ ಶಕ್ತಿ ಇದ್ದಂಗೆ ಕಾಯಿಕವಾಗೋ ಮಾನಸಿಕವಾಗೋ, ಕೆಲವರಿಗೆ ಜಪ ಮಾಡೋ ಶಕ್ತಿ ಜಾಸ್ತಿ ಇರುತ್ತೆ, ಹೆಚ್ಚು ಜಪ ಮಾಡ್ಬೋದು. ಗಾಯತ್ರಿ ಮಂತ್ರ 100 ಮಾಡ್ತಾ ಇರೋದು 1000 ಮಾಡ್ಬೋದು. ನಾರಾಯಣ ಅಷ್ಟಾಕ್ಷರ ಮಂತ್ರ 3000 ಮಾಡ್ಬೋದು. ಅಥವಾ ಈ ಉತ್ಕೃಷ್ಟವಾಗಿರ್ತಕ್ಕಂಥ ಸಪ್ತ ಮಹಾಮಂತ್ರಗಳು ಜಪ ಮಾಡ್ಕೊಬೋದು. ತತ್ವನ್ಯಾಸ, ಮಾತೃಕಾನ್ಯಾಸಾದಿಗಳು ಹೆಚ್ಚೆಚ್ಚು ಮಾಡ್ಬೋದು. ಜಪ, ಕೃಷ್ಣ ಮಂತ್ರ ಜಪ, ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರ ಜಪ ಮಾಡ್ಕೋಬಹುದು. ಹಾಗಾಗಿ ಏನೇನು ಮಾಡ್ತಾ ಇದ್ರು ಅದನ್ನ ಹೆಚ್ಚು ಮಾಡಿದರೆ ಹೆಚ್ಚು ಫಲವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾ, ಮುಂಚೆನೆ ಗೊತ್ತಿದ್ರೆ ಇದೆಲ್ಲ ನಾವು ಮಾಡ್ಬೋದು ಅಂತ ಕೆಲವರಿಗೆ ಮೊದಲು ಗೊತ್ತಿದ್ರೆ ನಾವು ಮಾಡ್ಬೋದು ಅಂತ. ಆದ್ದರಿಂದ ಇನ್ನು ಮುಂದೆ ಏಕಾದಶಿ 15 ದಿವಸ ಆಗ್ಬಿಟ್ಟಿರುತ್ತೆ ಹಾಗೆ ಅಧಿಕ ಮಾಸ ಬಂದು. ಆದ್ದರಿಂದ ಮೊದಲೇ ಅಧಿಕ ಮಾಸ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಇದೆಲ್ಲ ಗೊತ್ತಿದ್ರೆ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಅಥವಾ ಹಣ ಉಳಿತಾಯ ಮಾಡಿಕೊಂಡು, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇರೆ ಖರ್ಚು ಕಡಿಮೆ ಮಾಡಿಕೊಂಡು ಹಣ ಉಳಿಸ್ಕೊಂಡು ದಾನ ಧರ್ಮಾದಿಗಳು ಮಾಡ್ಬೋದು ಅಂತಹ ಪವಿತ್ರವಾಗಿರ್ತಕ್ಕಂತಹ ಕಾಲದಲ್ಲಿ ಅಂತ ಹೇಳ್ತಾ, ವಿಜಯನಗರದಲ್ಲಿ ನಾನು ಪದ್ಮಪುರಾಣ ಹೇಳ್ತಾ ಇದ್ದೀನಿ. ಅನೇಕ ವಿಷಯಗಳನ್ನ ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ದಾನ ವಿಧಿ ಅಂತಲೂ ಒಂದು ವಿಧಿ ಇದೆ. ನಿಮ್ಗೆ ಆ ಪದ್ಮಪುರಾಣ ಎಲ್ಲ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ವಿಜಯನಗರ ಮಾತೃ ಸಂಘ ಅಂತ ಒಂದು ಚಾನೆಲ್ ಹೋಗ್ರೆ ಸಿಗತ್ತೆ.
ಸರ್ಚ್ಗೆ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ವಿಜಯ ಮಾತು ಸಂಘ ಅಂತ ಹಾಕ್ರಿ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಈ ಉಪನ್ಯಾಸ ಎಲ್ಲ ಬರುತ್ತೆ. 4 ದಿವಸದಿಂದ ಪದ್ಮಪುರಾಣ ಹೇಳ್ತಾ ಇದ್ದೀನಿ ನಾನು. ಅಪರೂಪದ ವಿಷಯಗಳನ್ನು ಭಗವಂತ ಅಲ್ಲಿ ನಿರೂಪಣೆ ಮಾಡಿದ್ದಾನೆ. ಅದರಲ್ಲಿ ದಾನ ವಿಧಿ ಅಂತ ಹೇಳ್ತಾನೆ. ದಾನ ಯಾರು ಕೊಡಬೇಕು, ಯಾವ ಕಾಲದಲ್ಲಿ ಕೊಡಬೇಕು, ಎಲ್ಲಿ ಕೊಡಬೇಕು, ಕಾಲ, ಪಾತ್ರ, ದೇಶ. ಕಾಲ, ದೇಶ, ಪಾತ್ರ ಮತ್ತು ಪದಾರ್ಥ. ಮೊದಲು ಭಗವಂತ ಹೇಳುತ್ತಾನೆ ದಾನ ವಿಧಿ ಹೆಂಗೆ ದಾನ ಮಾಡಬೇಕು ಅಂತ ಕೇಳುತ್ತಾನೆ. ಅದಕ್ಕೆ ದಾನದ ವಿಧಿಯನ್ನ ಭಗವಂತ ಹೇಳ್ತಾ ಇದ್ದಾನೆ. ಸಂಪಾದನೆ ಮಾತ್ರ ಶುದ್ಧ ಸಂಪಾದನೆ ಆಗಿರಬೇಕು. ಇಲ್ಲದೆ ಇದ್ದರೆ ದಾನ ಮಾಡಿದ್ದು ಫಲ ಬರಲ್ಲ. ಭಗವಂತನೇ ಹೇಳ್ತಾನೆ. ಹೆಂಗೆಂಗೋ ಅನ್ಯಾಯ ಮಾರ್ಗದಲ್ಲಿ ಮಾಡಬಾರದ ಕೆಲಸವನ್ನ ಮಾಡಿ ಸಂಪಾದನೆ ಮಾಡಬಾರದು. ಲಂಚ ತಗೊಳ್ಳೋದಾಗಲಿ, ಹೆಚ್ಚು ಪದಾರ್ಥ ಅದಕ್ಕೆ ಬೆಲೆಗಿಂತ ಜಾಸ್ತಿ ಬೆಲೆ ತಗೊಳ್ಳೋದಾಗಲಿ, ಬಡ್ಡಿ ವ್ಯವಹಾರ ಮಾಡೋದಾಗಲಿ, ಅಥವಾ ಇನ್ಯಾವುದೋ ದುರಾಸೆಯಿಂದ ಯಾರ್ಯಾರಿಂದಲೋ ಸ್ವೀಕಾರ ಮಾಡೋದಾಗಲಿ, ಕೆಟ್ಟ ಕೆಲಸವನ್ನ ಮಾಡಿ ಹಣ ಸಂಪಾದನೆ ಮಾಡೋದಾಗಲಿ, ಮಾಡಬಾರದ ನಿಷಿದ್ಧ ಪದಾರ್ಥಗಳನ್ನ ಮಾರಿ ಸಂಪಾದನೆ ಮಾಡೋದಾಗಲಿ, ಅನ್ನ ವಿಕ್ರಿಯ ಮಾಡಿ ಸಂಪಾದನೆ ಮಾಡೋದಾಗಲಿ, ಯಾರ್ಯಾರಿಗೋ ಯಜ್ಞಯಾಗಾದಿಗಳನ್ನ ಪೌರೋಹಿತ್ಯಾದಿಗಳನ್ನ ಮಾಡಿಸಿ ಮಾಡೋದಾಗಲಿ, ಭಗವಂತ ಪದ್ಮಪುರಾಣದಲ್ಲಿ ಹೇಳ್ತಾನೆ ಇದು ಯಾವುದು ಮಾಡಬಾರದು. ಈ ಹಣ ದಾನಕ್ಕೆ ಬರೋದಿಲ್ಲ. ಸಾತ್ವಿಕ ಮಾರ್ಗದಿಂದ ಅರ್ಜಿತ ಆಗಿರ್ಬೇಕು. ಮೊದಲು ಕಡಿಮೆನೇ ಆಗಿದೆ, ನಮಗೆ ತೊಂದರೆ ಇಲ್ಲ. ಆದರೆ ನ್ಯಾಯ ಮಾರ್ಗದಿಂದ ನಮಗೆ ಹೇಳಿದ ರೀತಿಯಲ್ಲಿ ಅದನ್ನು ಸಂಪಾದನೆ ಮಾಡಿರ್ಬೇಕು ಮೊದಲು. ಆಮೇಲೆ ಕೊಡೋವಾಗ ನಿಷಿದ್ಧ ಪದಾರ್ಥಗಳು ಕೊಡಬಾರದು, ಸಾತ್ವಿಕ ಪದಾರ್ಥಗಳು ಕೊಡಬೇಕು. ದೇವರ ನೈವೇದ್ಯಕ್ಕೆ ಬರುವ ಪದಾರ್ಥಗಳನ್ನ ಕೊಡಬೇಕು. ಕಲ್ಲಂಗಡಿ ಹಣ್ಣು ಮಾಡ್ತಾ ಇರ್ತಾರೆ ಅಂತ ತಂದಾನ ಕೊಟ್ಕೊಳ್ಬಾರ್ದು. ಆಚಾರ್ಯ ತಗೊಳ್ರಿ, ಒಳ್ಳೆ ಚೆನ್ನಾಗಿರುತ್ತೆ, ನಿಷಿದ್ಧ ಅದು ಕಲ್ಲಂಗಡಿ ಹಣ್ಣು. ಒಳ್ಳೆ ಬಿಸಿಲು ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ, ತಗೊಳ್ಳಿ ಅಂತ ಇಷ್ಟಪಟ್ಟು ತಂದಿಟ್ಟು ಕೊಡಬಾರ್ದು. ನೋಡಿ, ನಿಷಿದ್ಧ ಪದಾರ್ಥಗಳು ದಾನ ಕೊಡಬಾರ್ದು, ನಾವು ತಿನ್ನಬಾರ್ದು, ಭಗವಂತನಿಗೂ ನೈವೇದ್ಯ ಮಾಡಬಾರ್ದು. ಸಾತ್ವಿಕ ಪದಾರ್ಥಗಳನ್ನು ದೇವರ ನೈವೇದ್ಯಕ್ಕೆ ಬರತಕ್ಕಂಥವ್ರನ್ನ ದೇವ ನೈವೇದ್ಯ ಮಾಡೋರು ಕೊಡ್ಬೇಕು. ದಾನ ಕೊಡೋದವ್ರು ಅಲ್ಲೇ ತಿಂದ್ಬಿಡ್ತಾರೆ, ನಿಮ್ಮ ಎದುರಿಗೆ ಕಚ್ಕೊಂಡು ತಿಂದ್ಬಿಡ್ತಾರೆ. ನೈವೇದ್ಯ ಆಗಲ್ಲ ತಗೊಳ್ಳಿ ಆಚಾರ್ಯ ಪರವಾಗಿಲ್ಲ, ನಾನು ನೈವೇದ್ಯ ಮಾಡ್ತೀನಿ, ಅವನೇ ತಿನ್ಬಿಡಬಾರ್ದು. ಅವ್ನು ದೇವ್ರ ನೈವೇದ್ಯ ಮಾಡಿ ತಿನ್ನೋರಿಗೆ ಕೊಡಬೇಕು, ಪಾತ್ರ ಅಂತ ಅದಕ್ಕೆ ಕರೆಯೋದು. ಇನ್ನ ಎಲ್ಲೆಲ್ಲಿ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ, ನದಿ ತೀರದಲ್ಲಿ ದಾನ ಮಾಡಿದ್ರೆ ಶ್ರೇಷ್ಠ. ಗಂಗಾ, ಗೋದಾವರಿ, ಕೃಷ್ಣ, ಕಾವೇರಿ ಮೊದಲಾದ ನಿತ್ಯ ನದಿಗಳು, ಮಹಾನದಿಗಳು ಅಥವಾ ಉಪನದಿಗಳು, ಭೀಮರತಿ, ಕುಮದ್ವತಿ, ಚರ್ಮಣ್ವತಿ, ಕಪಿಲ, ಇದೆಲ್ಲ ಉಪನದಿಗಳು ಅಂತ ಹೇಳಿದೆ. ಇಲ್ಲಿ ಕೊಟ್ಟರು ತೊಂದರೆ ಇಲ್ಲ, ಮಹಾನದಿಗಳಲ್ಲಿ ಕೊಟ್ಟರೆ ಮಹಾಪುಣ್ಯ. ಸಮುದ್ರದ ತೀರದಲ್ಲಿ ಅಷ್ಟೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಶ್ವತ್ಥ ವೃಕ್ಷದ ಕೆಳಗಡೆ, ಗೋಶಾಲೆಯಲ್ಲಿ, ಯಜ್ಞಶಾಲೆಯಲ್ಲಿ ಇಲ್ಲೆಲ್ಲ ದಾನ ಕೊಡಬಾರಂತೆ. ಅದೆಲ್ಲ ಪವಿತ್ರ ಸ್ಥಳ, ಅದೆಲ್ಲ ತೀರ್ಥ ಅಂತಾನೆ ಭಗವಂತ, ಅದಕ್ಕೂ ತೀರ್ಥ ಅಂತ ಕರೀತಾರೆ. ಹಸು ಕಟ್ಟಾಕ ಜಾಗದಲ್ಲಿ ತೀರ್ಥ ಅದು. ಅಶ್ವತ್ಥ ವೃಕ್ಷದ ಕೆಳಗಡೆ ಅದು ತೀರ್ಥ ಅದು. ತುಳಸಿ ಗಿಡದ ಮುಂದೆ ಕೊಟ್ಟರೆ ತೀರ್ಥ ಅದು. ಅಲ್ಲೇ ದಾನ ಕೊಡ್ರಿ, ಅದು ತೀರ್ಥ. ಗಂಗಾ ತೀರದಲ್ಲಿ ಕೊಟ್ಟಂಗೆ ಆಗತ್ತೆ, ಅಷ್ಟು ಫಲ ಕೊಡ್ತೀನಿ ಅಂತಾನೆ ಭಗವಂತ. ಅದು ಯಾವುದೂ ಆಗಲಿಲ್ಲ ನಮಗೆ ಅಂತ ಏನಾದರೂ ಹೇಳಿದ್ರೆ ಭಗವಂತ ಎಷ್ಟು ಉಪಾಯ ಮಾಡಿಕೊಟ್ಟಿಯಾನೆ ಅಂದ್ರೆ, ತಂದೆ ತಾಯಿಗಳಿದಾರಲ್ಲ ಇವರು ತೀರ್ಥ ಅಂತ ಕರೀತಾರೆ. ಇದಕ್ಕೆ ಪಿತೃತೀರ್ಥ ಅಂತಾನೆ ಕರೀತಾರೆ ಭಗವಂತ. ತಂದೆ ತಾಯಿಗಳು ಕೂಡ ತೀರ್ಥಕ್ಕೆ ಸಮಾನ. ತಂದೆ ತಾಯಿಗಳ ಸನ್ನಿಧಾನದಲ್ಲಿ ದಾನ ಮಾಡಿದರೂ ಕೂಡ ತೀರ್ಥ ಕ್ಷೇತ್ರದಲ್ಲಿ ದಾನ ಮಾಡಿದ ಪುಣ್ಯ ಬರುತ್ತೆ. ಅಥವಾ ಗುರು ತೀರ್ಥ ಅಂತ ಇನ್ನೊಂದು, ಗುರುಗಳ ಸನ್ನಿಧಾನದಲ್ಲಿ ದಾನ ಮಾಡಿದ್ರೆ ಗುರುಗಳು ತೀರ್ಥಕ್ಕೆ ಸಮಾನ. ನಿನ್ನೆ ಹೇಳಿದ್ದೀನಿ ಆ ಕಥೆಯನ್ನು, ಬೇಕಾದ್ರೆ ನೋಡ್ರಿ. ಗುರುತೀರ್ಥ ಅಂತ ಕರೀತಾರೆ. ಆ ಗುರುತೀರ್ಥದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಕ್ಕಾದರೂ ಹೋಗ್ರಿ. ಈಗ ಮಂತ್ರಾಲಯ, ಆಬೂರು, ಮುಳಬಾಗಿಲು, ಶ್ರೀಪಾದರಾಜರ ಸನ್ನಿಧಾನ, ನವಬೃಂದಾವನ, ಮಳಕೇಡ, ತಿರುಕೊಯ್ದೂರು, ಎಲ್ಲಿ ಬೇಕಾದ್ರೆ ಹೋಗ್ರಿ, ಅದು ತೀರ್ಥ. ಅಥವಾ ಮನೆಯಲ್ಲೇ ಪಾಠ ಕೊಟ್ಟಿರ್ತಕ್ಕಂಥ ಗುರುಗಳಿರ್ತಾರೆ ಅಂತ ಇಟ್ಕೊಳ್ರಿ, ಅವರ ಸನ್ನಿಧಾನದಲ್ಲಿ ಮಾಡಿದ್ರೆ ಅವರು ತೀರ್ಥ, ಅದು ತೀರ್ಥ, ಗುರುತೀರ್ಥ ಅಂತ ಕರೀತಾರೆ. ಈ ಎಲ್ಲ ತೀರ್ಥಗಳ ಸನ್ನಿಧಾನದಲ್ಲಿ ದಾನ ಮಾಡಿದ್ರೆ ಹೆಚ್ಚಿಗೆ ಫಲ. ಇನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಭಗವಂತ ಒಂದು ದೊಡ್ಡ ನಿಷ್ಠೆ ಕೊಟ್ಟು ಬಿಡ್ತಾನೆ. ಸಂಕ್ರಮಣದಲ್ಲಿ ದಾನ ಮಾಡಿದ್ರೆ ಹೆಚ್ಚು ಫಲ, ಗ್ರಹಣದಲ್ಲಿ ಮಾಡಿದರೆ ಫಲ, ಏಕಾದಶಿ ಮಾಡಿದರೆ ಫಲ, ಅಮಾವಾಸ್ಯೆ ದಾನ ಮಾಡಿದರೆ ಫಲ, ಹುಣ್ಣಿಮೆ ದಿವಸ ದಾನ ಮಾಡಿದರೆ ಫಲ, ಆಮೇಲೆ ಈ ಶ್ರಾದ್ದದ ದಿವಸ, ತಂದೆ ತಾಯಿಗಳ ಶ್ರಾದ್ದದ ದಿವಸ ದಾನ ಮಾಡಿದರೆ ಫಲ, ವೈದ್ಯತಿ ವ್ಯತಿಪಾತ ಇರತಕ್ಕಂಥ ದಿವಸದಲ್ಲಿ ದಾನ ಮಾಡಿದರೆ ಫಲ,
ಹೀಗೆಲ್ಲ ಕೆಲವು ಭಗವಂತ ವಿಶೇಷ ಕಾಲದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಈ ಕಾಲದಲ್ಲಿ ಈ ದೇಶದಲ್ಲಿ ನಿಷಿದ್ಧವಲ್ಲದ ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡತಕ್ಕಂತಹ ಫಲವನ್ನ ಅಥವಾ ಪದಾರ್ಥವನ್ನು ಯಾರು ಪಾತ್ರರಿಗೆ, ಯಾರು ಅರ್ಹರಾಗಿರ್ತಾರೆ ಅವರು, ಯಾರು ವೇದಾಧ್ಯಯನ ಮಾಡ್ತಾರೆ, ಯಾರು ಶಾಸ್ತ್ರಾಧ್ಯಯನ ಮಾಡಿದ್ದಾರೆ, ಯಾರು ಸಂಧ್ಯಾವಂದನೆ ಮಾಡ್ತಾರೆ, ಯಾರು ಏಕಾದಶಿ ಉಪವಾಸ ಮಾಡ್ತಾರೆ, ಯಾರು ಸತ್ಕುಲದಲ್ಲಿ ಉತ್ಪನ್ನರಾಗಿರ್ತಾರೆ, ಯಾರು ಸದಾಚಾರ ಸಂಪನ್ನರಾಗಿರ್ತಾರೆ, ಇವರಿಗೆಲ್ಲ ಪಾತ್ರರು ಅಂತ ಕರೀತಾರೆ. ಇಂತಹವರಿಗೆ ದಾನ ಮಾಡಿದ್ರೆ ಹೆಚ್ಚು ಫಲವನ್ನು ಕೊಡ್ತೀನಿ ಅಂತ ಹೇಳಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ನೀವೆಷ್ಟೆಷ್ಟು ಪಾತ್ರರನ್ನು ಆರಿಸಿ ದಾನ ಮಾಡ್ತೀರೋ ಅಷ್ಟಷ್ಟು ಹೆಚ್ಚು ಫಲ ಬರುತ್ತೆ ಅಂತ ಹೇಳಿ ಭಗವಂತ ಈ ಮಾಸದಲ್ಲಿ ವಿಶೇಷವಾಗಿ ದಾನದ ಮಹಿಮೆಯನ್ನ ನಿರೂಪಣೆ ಮಾಡಿದ್ದಾನೆ ಪರಮಾತ್ಮ. ಅದರಲ್ಲಿ ಪದ್ಮಪುರಾಣದಲ್ಲಿ ಅದನ್ನು ನಾವಿಲ್ಲೂ ಕೂಡ ಚಿಂತನೆ ಮಾಡಿ, ಅಧಿಕ ಮಾಸವೂ ಕೂಡ ಅಂಥದ್ದೊಂದು ಮಾಸ, ವಿಶೇಷ ಕಾಲ. ಅದು ಒಂದು ತಿಂಗಳು ಭಗವಂತ ನಮಗೋಸ್ಕರ ಮಾಡಿಕೊಟ್ಟಿರ್ತಾರೆ. ನಾವು ತಿರ್ಗಾ ಅಧಿಕ ಮಾಸ ಬರಬೇಕು ಅಂದ್ರೆ ಇನ್ನು 33 ತಿಂಗಳು ಕಾಯ್ಬೇಕು ನಾವು. ಅದರ ತನಕ ಏನಾಗುತ್ತೋ ಗೊತ್ತಿಲ್ಲ, ಅಸ್ಥಿರ. ಆದ್ದರಿಂದ ಬಂದಾಗ ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಂತ ಹೇಳ್ದಂಗೆ ಅದು ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾಳೆ ಭಾನುವಾರದಿಂದ ಅಂದರೆ ಮೇ 17ನೇ ತಾರೀಕಿನಿಂದ ಜೂನ್ 16ನೇ ತಾರೀಕಿನ ತನಕ ಒಂದು ತಿಂಗಳ ಕಾಲ ಅಧಿಕ ಮಾಸ ಇರುತ್ತೆ. ಆ ಅಧಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ ಭಗವಂತನ ಪಾಠ, ಪ್ರವಚನ, ಪಾರಾಯಣ, ಜಪ ಯಾವುದು ಬೇಕಾದರೂ ಮಾಡಿ ಭಗವಂತನನ್ನು ಪ್ರೀತಿಗೊಳಿಸ್ಬೋದು ಅಂತ ಹೇಳ್ತಾ ಇಷ್ಟು ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಇದರಲ್ಲಿ ಯಾವುದಾದ್ರೂ ಸ್ನಾನ ಮಾಡೋದಾಗಲಿ, ದಾನ ಮಾಡೋದಾಗಲಿ, ಜಪ ಮಾಡೋದಾಗಲಿ, ನಾಮೋಚ್ಚಾರಣೆ ಮಾಡೋದಾಗಲಿ, 33 ದೇವರ ನಾಮಗಳನ್ನು ಹೇಳೋದಾಗಲಿ, 33 ಪ್ರದಕ್ಷಿಣೆ ಹಾಕೋದಾಗಲಿ, 33 ರಂಗೋಲೆ ಹಾಕೋದಾಗಲಿ, ನಿಮಗೆ ಯಾರು ಎಲ್ಲಾ ವರ್ಗದವರೆಗೂ ಮಾಡ್ಕೊಟ್ಟಿದ್ದಾನೆ ಭಗವಂತ. ಶ್ರೀಮಂತರಾಗಿದ್ದರೆ ಹಂಗೆ ಮಾಡಿ, ಅಷ್ಟೊಂದು ಶ್ರೀಮಂತಿಕೆ ಇಲ್ಲ ಅಂದ್ರೆ ಹಿಂಗೆ ಮಾಡಿ, ಕೈಯಲ್ಲಿ ಶಕ್ತಿ ಇದೆ ಅಂದ್ರೆ ನಮಸ್ಕಾರ ಹಾಕಿ, ಶಕ್ತಿ ಇಲ್ಲ ಅಂದ್ರೆ ಕೂತ್ಕೊಂಡ್ ಕಡೆನೆ ಜಪ ಮಾಡಿ. ನೀವು ಯಾವ್ಯಾವ ಕ್ಯಾಟಗರಿಯಲ್ಲಿ ನೀವು ಬರುತ್ತೀರೋ ಆ ಎಲ್ಲರಿಗೂ ಅನುಕೂಲ ಆಗುವಂತೆ ಭಗವಂತ ಅನೇಕ ವ್ರತಗಳನ್ನ ಅಥವಾ ಅನೇಕ ರೀತಿಯ ದಾನ ಧರ್ಮಗಳನ್ನ ನಿರೂಪಣೆ ಮಾಡಿದ್ದಾನೆ. ನಿಮಗೆ ಯಾವುದು ವಿಹಿತವೋ, ಯಾವುದು ಸಾಧ್ಯವೋ, ಯಥಾಶಕ್ತಿ, ರಾಯ ಹೇಳಿದಂಗೆ ಯಥಾಶಕ್ತಿ, ಯಥಾಜ್ಞಪ್ತಿ, ಯಥಾ ವೈಭವ ವಿಷಯ ಅಂತ ನಿಮ್ಮ ಸಂಪತ್ತಿಗೆ ಅನುಗುಣವಾಗಿ, ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿ, ನಿಮ್ಮ ಸಂಪಾದನೆಗೆ ಅನುಗುಣವಾಗಿ, ಸಂಪತ್ತಿಗೆ ಅನುಗುಣವಾಗಿ ಈ ಒಂದು ಉತ್ಕೃಷ್ಟವಾದ ಈ ಪುರುಷೋತ್ತಮ ಮಾಸವನ್ನ ಸದುಪಯೋಗಪಡಿಸ್ಕೊಡ್ರಿ. ಹಿಂದೆ ಎಷ್ಟೋ ಸಲ ಬಂದಿತ್ತು, ಅವಾಗೆಲ್ಲ ಮಾಡಿದ್ದೀರಾ. ಮತ್ತೊಮ್ಮೆ ಬಂದಿದೆ ಭಗವಂತನ ಅನುಗ್ರಹದಿಂದ. ನಾವು ಬದುಕಿರುವಾಗಲೇ ಮತ್ತೊಮ್ಮೆ ಬಂದಿದೆ. ಬಂದಾಗ ಅದನ್ನ ಮತ್ತೆ ಸದುಪಯೋಗಪಡಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಆ ಅಧಿಕ ಮಾಸದ ಪ್ರಯುಕ್ತ ಅವ್ರು ಹೇಳಬೇಕು ಅಂತ ನರಹರಿಗಳು ಹೇಳಿದ್ರು. ನೀವು ಅದನ್ನ ಕೇಳೋದಾಯ್ತು. ಆನ್ಲೈನಲ್ಲೂ ಅನೇಕ ಜನ ಅದನ್ನು ಕೇಳ್ತಾ ಇರ್ತಾರೆ. ಯಾರ್ಯಾರಿಗೆ ಆಸೆ ಇದೆ, ಯಾರ್ಯಾರಿಗೆ ಶ್ರದ್ಧೆ ಇದೆ, ಅವರೆಲ್ಲ ಮಾಡ್ತಕ್ಕಂಥ ಒಂದು ಪ್ರೋತ್ಸಾಹಕರವಾಗಿರ್ತಕ್ಕಂಥದ್ದು ನುಡಿಗಳನ್ನು ಹೇಳಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದರಿಂದ ಈ ಏಕಾದಶಿ ದಿವಸ ಅನುಶಾಸನ ಪರ್ವದಲ್ಲಿ ಆ ಉಮಾಮಹೇಶ್ವರ ಸಂವಾದ ಅಥವಾ ಭೀಷ್ಮ ಸಂವಾದ, ವಿಷ್ಣು ಸಹಸ್ರನಾಮವನ್ನು ಹೇಳ್ದೇನೆ ಈ ಅಧಿಕ ಮಾಸದ ಮಹಿಮೆಯನ್ನೇ ನಿರೂಪಣೆ ಮಾಡಿದೆ. ಇದು ಪರಮ ಪವಿತ್ರವಾದ ಮಾಸ. ನಿಮ್ಗೇನು ಸ್ತೋತ್ರ ಬರುತ್ತೋ ಅದನ್ನೆಲ್ಲ ಪಾರಾಯಣ ಮಾಡ್ಕೊಬೋದು, ಜಪ ಮಾಡ್ಕೊಬೋದು. ಈಗಾಗಲೇ ನಾನು ಹೇಳಿದ್ದೀನಿ. ಆದಷ್ಟು ಅದನ್ನು ಸದುಪಯೋಗಪಡಿಸ್ಕೊಂಡು 30 ದಿವಸಗಳ ಕಾಲ, ತುಂಬಾ ದೊಡ್ಡ ಪರ್ವ ಕಾಲ ಅದು. ಮತ್ತೊಮ್ಮೆ ತಿರ್ಗಾ 33 ತಿಂಗಳು ಕಾಯಬೇಕು ಇದು ಬರೋದಕ್ಕೆ. ಆದ್ದರಿಂದ ಆದಷ್ಟು 1 ತಿಂಗಳ ಕಾಲ ಭಗವಂತನ ಸೇವೆಗೆ, ಭಗವಂತನ ಆರಾಧನೆಗೆ, ಭಗವಂತನ ಪ್ರೀತಿಗೋಸ್ಕರವಾಗಿ ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ಸಾರ್ಥಕವಾಗುತ್ತೆ, ಹೆಚ್ಚು ಫಲ ಬರುತ್ತೆ ಅಂತ ಹೇಳಿ ಅಧಿಕಸ್ಯ ಅಧಿಕಂ ಫಲಂ, ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ ಅಂತ ಇದನ್ನು ಚಿಂತನೆ ಮಾಡಿ, ಯಾವುದೂ ಆಗಲಿಲ್ಲ ಅಂದ್ರೆ ಇದನ್ನಾದ್ರೂ ಚಿಂತನೆ ಮಾಡಿ. ಭಗವಂತ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾಗಿರೋದ್ರಿಂದ ಅವರಿಗೆ ಪುರುಷೋತ್ತಮ ಅಂತ ಕರೀತಾರೆ ಅಂತ ಹೇಳಿ ಈ ಅನುಸಂಧಾನವನ್ನಾದರೂ ಪ್ರತಿ ದಿವಸ ಮಾಡಿದರೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯಾತ್ಮನಾವಾಪ್ಯತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. 17ನೇ ತಾರೀಕಿನಿಂದ ಪ್ರತಿ ದಿವಸ ಮಠದಲ್ಲಿ ಉಪನ್ಯಾಸ ಇರುತ್ತೆ. 17ರಿಂದ 31ರವರೆಗೆ ಜಗನ್ನಾಥಾಚಾರ್ಯ ಮಂತ್ರಾಲಯದ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿದ್ದು ಬೆಂಗಳೂರಿಗೆ ಬಂದಿದ್ದಾರೆ. ಅವರು 15 ದಿವಸ ಭಾಗವತ ಬೆಳಗ್ಗೆ 9ರಿಂದ 10 ಗಂಟೆ ಇರುತ್ತೆ. ಪ್ರತಿ ದಿವಸ 15 ದಿವಸ ಪ್ರವಚನ ಇರುತ್ತೆ. ಸೇವಾ ಕೃಷ್ಣ ಕಾರ್ಯಕ್ರಮಗಳು ಮಾಡ್ತಾರೆ. ಮತ್ತು ಅದೇ ರೀತಿ ಪ್ರತಿ ದಿವಸ ಸಂಜೆ ಕೂಡ ಉಪನ್ಯಾಸ ಇರುತ್ತೆ. 17ರಿಂದ 3 ದಿವಸ ಭೀಮಸೇನ ಸಮಾನಾಸ್ತಿ ಉಪನ್ಯಾಸದಿಂದ, 20ರಿಂದ 22 ತನಕ ಋಷಿಕೇಶ ಮಠದವರು ಬರ್ತಾರೆ. ಅವರು ದ್ರೌಪದಿ ಪಂಚಮುಖಿತ ಬಗ್ಗೆ ಹೇಳ್ತಾರೆ.
ಮತ್ತೆ 23ನೇ ತಾರೀಕು 23ರಿಂದ 30ರವರೆಗೆ ನಮ್ಮ ಮನದ ಕಾರ್ಯಕ್ರಮ ಅಲ್ಲ, ಅಖಿಲ ಮತ್ತು ಮಾಧ್ಯಮ ಮಂಡಳ ಅವರ ವತಿಯಿಂದ ಒಂದು ವಾರ ಕಾರ್ಯಕ್ರಮ ಅವರು ನಡೆಸ್ಕೊಡ್ತಾರೆ. 23ನೇ ತಾರೀಕು ಶ್ರೀಕೇಂದ್ರ ಟೀಚರ್ ಬರ್ತಾರೆ, 24ನೇ ತಾರೀಕು ಕಣ್ಣೂರು ಶ್ರೀನಿವಾಸ ಸರ್ ಬರ್ತಾರೆ, ಇನ್ನು ಬೇಕಾಗಿರೋ ಅಂಬರೀಷ್ ಆಚಾರ್ಯ, ವೇಣುಗೋಪಾಲ್ ಗುಡಿ ಇವೆಲ್ಲ ಬರ್ತಾರೆ. ಮತ್ತೆ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿದ್ಯಾ ತೀರ್ಥದಿಂದ ಉಪನ್ಯಾಸ ಇರುತ್ತೆ, 7 ಇರುತ್ತೆ. ಮತ್ತು ಅದೇ ರೀತಿ 15 ತಾರೀಕು ಉಪನ್ಯಾಸಗಳಿರುತ್ತೆ, ಎಲ್ಲರೂ ಭಾಗವಹಿಸಬೇಕು. ಯಾರಾದ್ರೂ ಪ್ರವಚನ ಸೇವೆ ಕೊಡೋರಿದ್ರೆ ಆ ಬ್ಯಾನರ್ದಲ್ಲಿ ಬರೆದಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೀವಿ.